ಹಾಯ್ ಎವ್ರಿವನ್. ಇನ್ ದಿಸ್ ವಿಡಿಯೋ ನಾನು ಈಗ ಈ ಮೊನ್ನೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿನಲ್ಲಿ ಫಿಸಿಕ್ಸ್ನಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ನ ರಿಲೇಟೆಡ್ ಆಗಿ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದರು. ಏನಪ್ಪ ಅದು ಅಂದರೆ, ವೆನ್ ಎವರ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಎಕ್ಸ್ಪೀರಿಯನ್ಸ್ ಫೋರ್ಸಸ್ ಮೆಕ್ಯಾನಿಕಲ್ ಫೋರ್ಸ್. ಅದಕ್ಕೆ ನೀವು ಒಂದು ಆ್ಯಕ್ಟಿವಿಟಿ ಮೂಲಕ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದರು. ಸೊ ನಾನು ಏನು ಥಿಂಕ್ ಮಾಡಿದೆ ಅಂದರೆ, ಇದೇ ಥರ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿರುವಂತಹ ಆ್ಯಕ್ಟಿವಿಟಿಗಳನ್ನು ಕೇಳಬಹುದು ಫೈನಲ್ ಎಕ್ಸಾಮಿನೇಷನ್, ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ಅಂತ ಅಂದ್ಕೊಂಡು, ಸೊ ನಾನು ಮೊದಲನೇ ಪ್ರಯತ್ನವಾಗಿ ಈ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಈ ಚಾಪ್ಟರ್ನಲ್ಲಿ ನಮ್ಮ ಇನ್ಟೆಕ್ಸ್ಟ್ನಲ್ಲಿ ಏನಿದೆಯೋ ಆ್ಯಕ್ಟಿವಿಟೀಸ್ನು ಅವುಗಳನ್ನು ನಾನು ಇನ್ಟೆಕ್ಸ್ಟ್ನ ಆ್ಯಕ್ಟಿವಿಟೀಸ್ನ ತೊಗೊಂಡು ಅದಕ್ಕೆ ಏನೇನು ಆನ್ಸರ್ಸ್ ಮಾಡಬಹುದು ಸೊ ಅನ್ನೋದನ್ನು ನಾನು ಈ ಒಂದು ಚಾಪ್ಟರ್ನಲ್ಲಿ ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಆನ್ಸರ್ ಮಾಡೋಣ ಅಂತ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನೋಡಾದಮೇಲೆ ದಯಮಾಡಿ ಕಾಮೆಂಟ್ ಮಾಡಿ. ಸೊ ನಿಮ್ಮ ಕಾಮೆಂಟ್ಸ್ನ ನಾನು ಹೆಚ್ಚು ಇದು ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತ ಆಗೋದಾದರೆ ರಿಮೈನಿಂಗ್ ಚಾಪ್ಟರ್ಸು ಖಂಡಿತ ನಾನು ಇದೇ ಆ್ಯಕ್ಟಿವಿಟೀಸ್ ಇನ್ಟೆಕ್ಸ್ಟ್ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ಐ ನೀಡ್ ಯುವರ್ ಫೀಡ್ಬ್ಯಾಕ್. ಸೊ ದಯಮಾಡಿ ಈ ವಿಡಿಯೋ ನೋಡಾದ್ಮೇಲೆ ದಯಮಾಡಿ ಫೀಡ್ಬ್ಯಾಕ್ನ ಕೊಡಿ. ಸೊ ಚೆನ್ನಾಗಿದೆ ಅನಿಸಿದ್ರೆ ಖಂಡಿತ ನಾನು ಇನ್ನೂ ಉಳಿದಂತಹ ಬೇರೆ ಚಾಪ್ಟರ್ಗಳನ್ನು ಕೂಡ ಇನ್ಟೆಕ್ಸ್ಟ್ ಆ್ಯಕ್ಟಿವಿಟೀಸ್ಗಳನ್ನು ನಾನು ಅದಕ್ಕೆ ಏನೇನು ಆನ್ಸರ್ ಬರೀಬೋದು, ಏನು ಅಬ್ಸರ್ವೇಷನ್ ಮಾಡ್ಬೋದು, ಏನು ಕನ್ಕ್ಲೂಷನ್ ತಗೋಬೋದು, ಸೊ ಎಲ್ಲದನ್ನೂ ಕೂಡ ನಾವು ನೋಡ್ತಾ ಹೋಗೋಣ. ಸೊ ಅದರೊಳಗೆ ಮೊದಲನೇ ಪ್ರಯತ್ನದಲ್ಲಿ ಚಾಪ್ಟರ್ 1 ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ನಲ್ಲಿ ನಾನು ಮೊದಲನೇದಾಗಿ ಐ ಹ್ಯಾವ್ ಟು ಆ್ಯಕ್ಟಿವಿಟಿ 1 ನೋಡಿ. ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಆ್ಯಕ್ಟಿವಿಟೀಸ್ ಇವೆ. ಸೊ ಆ್ಯಕ್ಟಿವಿಟಿ ಬೇಸ್ಡ್ ನೋಡಿ, ಇಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಹೀಗೆ ಕೊಟ್ಟಿದ್ದಾನೆ. ಸೊ ದಿಸ್ ಈಸ್ ಆ್ಯಕ್ಟಿವಿಟಿ 1.1. ಸೊ ದಿಸ್ ಈಸ್ ದ ಆ್ಯಕ್ಟಿವಿಟಿ ಡನ್. ಸೊ ಈ ಆ್ಯಕ್ಟಿವಿಟಿ ಇದೆ, ಇದಕ್ಕೆ ಈ ಆ್ಯಕ್ಟಿವಿಟಿನೇ ಏನು ಮಾಡ್ಬೋದು, ಏನೇನು ಕೊಟ್ಟಿದ್ದಾರೆ, ಸೊ ಎಲ್ಲ ಇದ್ರ ಬಗ್ಗೆ ನಾವು ಡೀಟೇಲ್ಸ್ ಆಗಿ ಆನ್ಸರ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಆ್ಯಕ್ಟಿವಿಟಿ 1.1 ಕೊಟ್ಟಿರೋ ಪ್ರಕಾರ ಫಿಗರ್ 1.1ನಲ್ಲಿ ಬರ್ನಿಂಗ್ ಆಫ್ ಮೆಗ್ನೀಷಿಯಮ್ ರಿಬ್ಬನ್ ಇನ್ ಏರ್ ಆ್ಯಂಡ್ ಕಲೆಕ್ಷನ್ ಆಫ್ ಮೆಗ್ನೀಷಿಯಮ್ ಆಕ್ಸೈಡ್ ಇನ್ ಎ ವಾಚ್ ಗ್ಲಾಸ್ ಅಂತ ಇದೆ. ವಾಟ್ ಡು ಯು ಅಬ್ಸರ್ವ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡೋದಾದರೆ ಏನು ಅಬ್ಸರ್ವ್ ಮಾಡ್ಬೋದು ಅಂತ ನೋಡೋದಾದರೆ, ಮೆಗ್ನೀಷಿಯಮ್ ರಿಬ್ಬನ್ನ ತಗೊಂಡಿದ್ದೀವಿ. ಆ ಮೆಗ್ನೀಷಿಯಮ್ ರಿಬ್ಬನ್ನ ನೋಡಿ ಇಲ್ಲಿ ಬರ್ನ್ ಮಾಡ್ತಾ ಇದ್ದೀವಿ. ವಿ ಆರ್ ಬರ್ನಿಂಗ್ ದ ಮೆಗ್ನೀಷಿಯಮ್ ರಿಬ್ಬನ್ ಬೈ ಹೋಲ್ಡಿಂಗ್ ಮೆಗ್ನೀಷಿಯಮ್ ರಿಬ್ಬನ್ ಬೈ ಯೂಸಿಂಗ್ ಎ ಟಾಂಗ್. ಸೊ ಟಾಂಗ್ನ ಯೂಸ್ ಮಾಡಿಕೊಂಡು ಮೆಗ್ನೀಷಿಯಮ್ ರಿಬ್ಬನನ್ನು ಹೋಲ್ಡ್ ಮಾಡಿ ನಾವು ಅದನ್ನು ಬರ್ನ್ ಮಾಡ್ತಾ ಇದ್ದೀವಿ. ಹಾಗಾದರೆ ಬರ್ನಿಂಗ್ ಆಫ್ ಮೆಗ್ನೀಷಿಯಮ್ ರಿಬ್ಬನ್ ಇನ್ ಏರ್ ಆ್ಯಂಡ್ ಕಲೆಕ್ಷನ್ ಆಫ್ ಮೆಗ್ನೀಷಿಯಮ್ ಆಕ್ಸೈಡ್ ಇನ್ ಎ ವಾಚ್ ಗ್ಲಾಸ್. ವಾಟ್ ಡು ಯು ಅಬ್ಸರ್ವ್ ಅಂತ ಕೊಟ್ಟಿದ್ದಾರೆ. ಸೊ ನಾವೇನು ಅಬ್ಸರ್ವ್ ಮಾಡ್ಬೋದು, ಮೆಗ್ನೀಷಿಯಮ್ ಇಲ್ಲಿ ಅಬ್ಸರ್ವ್ ಮಾಡೋದಾದರೆ, ಮೆಗ್ನೀಷಿಯಮ್ನ ನಾವು ಬರ್ನ್ ಮಾಡಿದಾಗ ಮೆಗ್ನೀಷಿಯಮ್ ರಿಬ್ಬನ್, ಮೆಗ್ನೀಷಿಯಮ್ ರಿಬ್ಬನ್ burns spontaneously and white ash deposits on a watch glass. ವಾಚ್ ಗ್ಲಾಸಲ್ಲಿ ಏನಾಗುತ್ತೆಪ್ಪ ಅಂದರೆ ವೈಟ್ ಆ್ಯಶು ಕಲೆಕ್ಟ್ ಆಗುತ್ತೆ. ಇದು ನಾವು ನೋಡಿದಂತಹ ಅಬ್ಸರ್ವೇಷನ್. ಹಾಗಾದರೆ ಇದಕ್ಕೊಂದು ಈಕ್ವೇಷನ್ ಬರೆಯೋಣ. ಏನಂತ, 2mg + O2 ಗಿವ್ ರೈಸ್ ಟು 2mgO. ಮಕ್ಕಳು ಕೈಲಿ ಹೇಳಿಸ್ಬೋದು ನೀವು, ಇದು ಯಾವ ಟೈಪ್ ಆಫ್ ರಿಯಾಕ್ಷನ್ ಅಂತ ಕೇಳಿದ್ರೆ ನೀವು ಹೇಳಿಸ್ಬೋದು, ಇಟ್ ಈಸ್ ಎ ಕಾಂಬಿನೇಷನ್ ರಿಯಾಕ್ಷನ್ ಬಿಕಾಸ್ 2 reactant combined together to form a single product. Magnesium when burnt with oxygen it forms magnesium oxide. Even though it is an example for oxidation reaction, gaining magnesium oxygen gain ಮಾಡ್ತಾ ಇದೆ. 2mg + O2 give rise to 2mgO. ಈ ಥರ ಮಕ್ಕಳಿಗೆ ನಾವು ಹೇಳ್ಕೋಬೋದು. ಇದಾದಮೇಲೆ ನೆಕ್ಸ್ಟ್ ಅದರೊಳಗೆ ಎರಡನೇ ಕ್ವಶನ್ಗೆ ಬರೋಣ. ಬರ್ನಿಂಗ್ ದ ಮೆಗ್ನೀಷಿಯಮ್ ರಿಬ್ಬನ್
ಕೀಪಿಂಗ್ ಇಟ್ ಅವೇ ಆಸ್ ಫಾರ್ ಆಸ್ ಪಾಸಿಬಲ್ ಫ್ರಮ್ ಯುವರ್ ಐಸ್ ಅಂತ ಕೇಳಿದ್ದಾರೆ. ನೋಡಿ, ನಾನು ಇಲ್ಲಿ ಈ ಕ್ವಶನ್ಗಳನ್ನು ಎಲ್ಲಿಂದ ಇದನ್ನು ನಾವು ಸಪ್ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಅಂದರೆ, ಸೊ ಇಲ್ಲಿರೋಂತಹ ಇಲ್ಲೇನು ಕ್ವಶನ್ ಕೇಳಿದ್ನೋ ನೋಡಿ, ಇಲ್ಲಿದೆ ನೋಡಿ, ಲಾಸ್ಟಲ್ಲಿ ವಾಟ್ ಡು ಯು ಅಬ್ಸರ್ವ್ ಅಂತ ಇದೆ. ಸೊ ಇದನ್ನು ನಾನು ಒಂದು ಕ್ವಶನ್ ಮಾಡ್ಕೊಂಡಿದ್ದೀನಿ. ಬರ್ನ್ ದ ಮೆಗ್ನೀಷಿಯಮ್ ರಿಬ್ಬನ್ ಕೀಪಿಂಗ್ ಇಟ್ ಅವೇ ಆಸ್ ಫಾರ್ ಆಸ್ ಪಾಸಿಬಲ್ ಫ್ರಮ್ ಯುವರ್ ಐಸ್. ಅದಕ್ಕೆ ಯಾಕೆ ಅಂತ ಕ್ವಶನ್ ಕೇಳಿದ್ದೀನಿ. ಸೊ ಈ ಥರ ಇಲ್ಲಿರೋವನ್ನೇ ನಾನು ಕ್ವಶನ್ಗಳನ್ನು ಫ್ರೇಮ್ ಮಾಡಿಕೊಂಡು ಸೊ ಈ ರೀತಿ ನಾವು ಕ್ವಶನ್ ವಿತ್ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಸೊ ಮೆಗ್ನೀಷಿಯಮ್ ರಿಬ್ಬನ್ನ ಬರ್ನ್ ಮಾಡಬೇಕಾದ್ರೆ ನಾವು ಅದನ್ನು ಆದಷ್ಟು ನಮ್ಮ ಕಣ್ಣಿನಿಂದ ದೂರ ಇಟ್ಕೊಂಡು ಬರ್ನ್ ಮಾಡಬೇಕು. ಯಾಕೆ ಅಂತ ಕೇಳಿದಾನೆ. ಅದಕ್ಕೆ ನಾವು ಬರೆಯೋಣ ಬಿಕಾಸ್ ಫ್ಯೂಮ್ಸ್, ಏನು ಅಲ್ಲಿ ಫ್ಯೂಮ್ಸ್ ಆಚೆಗೆ ಬರ್ತಾ ಇದೆಯೋ, ಫ್ಯೂಮ್ಸ್ ಕಾಸಸ್ ಇರಿಟೇಷನ್. ನಮ್ಮ ಕಣ್ಣಿಗೆ ಆ ಫ್ಯೂಮ್ಸ್ ಹೋಯ್ತು ಅಂದರೆ ಇಟ್ ಕಾಸಸ್ ಇರಿಟೇಷನ್. ಸೊ ಇಟ್ ಕಾಸಸ್ ಇರಿಟೇಷನ್ ಆಫ್ ಐಸ್. ಮೆಗ್ನೀಷಿಯಮ್ನ ಬರ್ನ್ ಮಾಡಬೇಕಾದ್ರೆ ಆದಷ್ಟು ಕಣ್ಣಿನಿಂದ ದೂರ ಇರಬೇಕು. ಯಾಕೆ? ಬಿಕಾಸ್ ಫ್ಯೂಮ್ಸ್ ಕಾಸಸ್ ಇರಿಟೇಷನ್ಸ್ ಆಫ್ ಐಸ್. ಸೊ ಐನ ಇರಿಟೇಷನ್ ಉಂಟಾಗ್ಬೋದು, ಆದ್ದರಿಂದ ಅದನ್ನು ನಾವು ದೂರ ಇಟ್ಕೊಂಡು ಬರ್ನ್ ಮಾಡಬೇಕು. ಅದರೊಳಗೆ ಇನ್ನೂ ಒಂದು ಕ್ವಶನ್ನ ಫ್ರೇಮ್ ಮಾಡ್ಕೊಂಡಿದ್ದೀನಿ ನಾನು. ಏನಪ್ಪ ಅದು ಅಂದರೆ, ಕ್ಲೀನ್ ಎ ಮೆಗ್ನೀಷಿಯಮ್ ರಿಬ್ಬನ್ ಅಬೌಟ್ 3 to 4 centimeter ಲಾಂಗ್ ಬೈ ರಬ್ಬಿಂಗ್ ಇಟ್ ವಿತ್ ಸ್ಯಾಂಡ್ ಪೇಪರ್. ಮೆಗ್ನೀಷಿಯಮ್ ರಿಬ್ಬನನ್ನು ಯಾಕೆ ಸ್ಯಾಂಡ್ ಪೇಪರ್ನಿಂದ ನಾವು ರಬ್ ಮಾಡಬೇಕು? ಬಿಫೋರ್ ಬರ್ನಿಂಗ್ ವೈ ವಿ ಹ್ಯಾವ್ ಟು ಕ್ಲೀನ್ ದ ಮೆಗ್ನೀಷಿಯಮ್ ರಿಬ್ಬನ್. ಮೆಗ್ನೀಷಿಯಮ್ ರಿಬ್ಬನನ್ನು ಬರ್ನ್ ಮಾಡೋಕ್ಕಿಂತ ಮುಂಚೆ ಯಾಕೆ ಕ್ಲೀನ್ ಮಾಡಬೇಕು? ಅದಕ್ಕೆ ಆನ್ಸರ್ ಬರೆಯೋಣ, ಬಿಕಾಸ್ to remove the layer of magnesium oxide. ಮೆಗ್ನೀಷಿಯಮ್ ಆಕ್ಸೈಡ್ ಲೇಯರ್ನ ರಿಮೂವ್ ಮಾಡೋದಕ್ಕೆ ನಾವು, ಇಲ್ಲ ಅಂದರೆ ಏನಾಗುತ್ತೆ, ಮೆಗ್ನೀಷಿಯಮ್ ಆಕ್ಸೈಡ್ ಲೇಯರ್ ಇರೋದ್ರಿಂದ ನೀಟಾಗಿ ಬರ್ನ್ ಆಗೋದಿಲ್ಲ. ಇಫ್ ಯು ವಾಂಟ್ to burn magnesium properly, we have to rub with sandpaper. Therefore, because to remove the layer of magnesium oxide layer na remove ಮಾಡೋದಕ್ಕೆ we have to clean with sandpaper ನಿಂದ ಅದನ್ನು ಕ್ಲೀನ್ ಮಾಡಬೇಕು. ಸೊ ಇದು ಆಕ್ಟಿವಿಟಿ 1. ಆಕ್ಟಿವಿಟಿ 1ನಲ್ಲಿ ಇಷ್ಟೆಲ್ಲ ತಿಳ್ಕೋಬೇಕು. ಏನೇನು? ಸೊ ಮೊದಲನೇದು ಮೆಗ್ನೀಷಿಯಮ್ ರಿಬ್ಬನ್ನ ಬರ್ನ್ ಮಾಡ್ತಾ ಇದ್ದೀರಾ, ಹಾಗಾದ್ರೆ ಏನು ಅಬ್ಸರ್ವ್ ಮಾಡ್ಬೋದು ನೀವು? ಸೊ ಅಬ್ಸರ್ವ್ ಮಾಡೋದೇನಪ್ಪ ಅಂದರೆ, ಮೆಗ್ನೀಷಿಯಮ್ ರಿಬ್ಬನ್ನು ಸ್ಪಾಂಟೇನಿಯಸ್ ಆಗಿ ಬರ್ನ್ ಆಗುತ್ತೆ, ವೈಟ್ ಹ್ಯಾಶು ಪ್ರೊಡ್ಯೂಸ್ ಮಾಡುತ್ತೆ. ಆ ಪ್ರೊಡ್ಯೂಸ್ ಆದಂಥ ವೈಟ್ ಹ್ಯಾಶು ವಾಚ್ ಗ್ಲಾಸಲ್ಲಿ ಕಲೆಕ್ಟ್ ಆಗುತ್ತೆ. ಅದಕ್ಕೊಂದು ಈಕ್ವೇಷನ್ ಬರೀರಿ, 2mg + O2 ಗಿವ್ ರೈಸ್ ಟು 2mgO. ನೀವು ಸ್ಟೂಡೆಂಟ್ಸ್ಗೆ ಹೇಳ್ಬೋದು ಏನಂತ, ಮೆಗ್ನೀಷಿಯಮ್ burns with oxygen to form magnesium oxide. It is a combination reaction, even it is oxidation reaction. Next, burning the magnesium ribbon. ನೀವು ಮೆಗ್ನೀಷಿಯಮ್ ರಿಬ್ಬನ್ನ ಬರ್ನ್ ಮಾಡಬೇಕಾದ್ರೆ ಸೊ ಆದಷ್ಟು ಕಣ್ಣನ್ನು ದೂರ ಇಟ್ಕೊಂಡು ಬರ್ನ್ ಮಾಡಬೇಕು. ಯಾಕೆ ಅಂದರೆ ಆ ಫ್ಯೂಮ್ಸು ಕಣ್ಣಿಗೆ ಆ ಫ್ಯೂಮ್ಸ್ ಹೋದರೆ ಇಟ್ ಮೇ ಇರಿಟೇಟ್. ನೆಕ್ಸ್ಟು, ಮೆಗ್ನೀಷಿಯಮ್ ರಿಬ್ಬನ್ನ ಬರ್ನ್ ಮಾಡೋದಕ್ಕಿಂತ ಮುಂಚೆ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಯಾಕೆ? ಬಿಕಾಸ್ ಟು ರಿಮೂವ್ ದ ಮೆಗ್ನೀಷಿಯಮ್ ಆಕ್ಸೈಡ್ ಲೇಯರ್. ಸೊ ಇದನ್ನು ನೀವಿಲ್ಲಿ ಆನ್ಸರ್ ಮಾಡಬೇಕು. ಇದು ಆಕ್ಟಿವಿಟಿ 1. ಈಗ ನಾವು ಲೆಟ್ ಅಸ್ ಮೂವ್ ಫಾರ್ ಆಕ್ಟಿವಿಟಿ 2. ಆಕ್ಟಿವಿಟಿ 2ಗೆ ಹೋಗೋಣ. ಸೊ ಟೆಕ್ಸ್ಟ್ ಬುಕ್ನಲ್ಲಿ ಆಕ್ಟಿವಿಟಿ 2 ಇದೆ, ಅದೇ ಆಕ್ಟಿವಿಟಿ 2ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಆ ಆಕ್ಟಿವಿಟಿ 2 ಏನಪ್ಪ ಅಂದರೆ, ಸೊ ಟೇಕ್ ಎ lead nitrate in a test tube. Okay, add potassium iodide solution to this. What do you observe? ನೋಡಿ, ಪೊಟ್ಯಾಷಿಯಮ್ ಲೆಡ್ ನೈಟ್ರೇಟ್ನ ತಗೊಳ್ಳಿ, ಅದಕ್ಕೆ ಪೊಟ್ಯಾಷಿಯಮ್ ಅಯೋಡೈಡ್ನ ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡಿದಾಗ ನಿಮ್ಗೇನು ಅಬ್ಸರ್ವೇಷನ್ ಬರುತ್ತೆ ಅಂತ ಬರೆಯೋದಾದರೆ, ಸೊ ಈಗ ಇಲ್ಲಿ ಬರೆಯೋಣ. ಫಸ್ಟು ನಾನೊಂದು ಈಕ್ವೇಷನ್ ಬರೆದ್ಬಿಡ್ತೀನಿ. ಫಸ್ಟ್ ವಾಟ್ ವಿ ಹ್ಯಾವ್ ಟೇಕನ್ ಲೆಡ್ ನೈಟ್ರೇಟ್, ದಟ್ ಈಸ್ PbNO3 taken twice. This is lead nitrate. It reacts with potassium iodide, that is 2Ki. I am writing the balanced equation. Give rise to, ನೋಡಿ, ಇದು lead nitrate, ಇದು potassium iodide. When these two react, it forms potassium nitrate ಜೊತೆಗೆ ರಿಯಾಕ್ಟ್ ಆಗುತ್ತೆ, lead iodine ಜೊತೆಗೆ ರಿಯಾಕ್ಟ್ ಆಗುತ್ತೆ. It forms PbI2.
This is lead iodide plus potassium nitrate 2KNO3. ಈ PbI2 ಇದೆಯಲ್ಲ, this is called as yellow PPT, yellow precipitation formation ಆಗುತ್ತೆ. ಹಾಗಾದರೆ ಈಗ ನಾವು ಈ ಥರ ಎಕ್ಸಾಮಲ್ಲಿ ಇದು ಕ್ವಶನ್ ಕೇಳ್ಬೋದು. ಸೊ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ನಡೆದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಚೇಂಜ್ ಇನ್ ಕಲರ್. ಸೊ ಇವೆರಡನ್ನೂ ಆ್ಯಡ್ ಮಾಡಿದಾಗ ವಿ ಆರ್ ಗೆಟಿಂಗ್ ಯೆಲ್ಲೋ PPT. ಸೊ ಕಲರ್ ಚೇಂಜ್ ಆಗಿದೆ ಅಂದರೆ ಚೇಂಜ್ ಇನ್ ಕಲರ್ ಇಂಡಿಕೇಟ್ಸ್ ದಟ್ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಬೀನ್ ಟೇಕನ್ ಪ್ಲೇಸ್. ಹಾಗಾದರೆ ಇದನ್ನೇ ಈಗ ಬರೆಯೋಣ. ವಾಟ್ ಈಸ್ ದ ಅಬ್ಸರ್ವೇಷನ್? ಸೊ ಅಬ್ಸರ್ವೇಷನ್ ಬರೆಯೋದಾದರೆ ಎ ಯೆಲ್ಲೋ PPT ಆಫ್ ಲೆಡ್ ಅಯೋಡೈಡ್, yellow PPT of lead iodide is formed. ಹಾಗಾದರೆ it is an example for ಇದು ಏನು ಎಕ್ಸಾಂಪಲ್ ಅಪ್ಪ ಅಂದರೆ it is an example for double displacement. Or precipitation reaction ಅಂತ ಈ ಅಬ್ಸರ್ವೇಷನ್ ಅಲ್ಲಿ ನಾವು ಬರೀಬಹುದು. ಸೊ ವಾಟ್ ಯು ಅಬ್ಸರ್ವ್? ವಿ ಅಬ್ಸರ್ವ್ಡ್ ದಟ್ lead nitrate colorless, potassium iodide colorless. When these two combine, a yellow PPT is formed. So change in color indicates that chemical reaction has been taken place. So ಇಲ್ಲಿ there is a exchange of ions. ನೋಡಿ, PbI ಜೊತೆಗೆ ರಿಯಾಕ್ಟ್ ಆಗುತ್ತೆ, 2KNO3 ಜೊತೆಗೆ ರಿಯಾಕ್ಟ್ ಆಗುತ್ತೆ. ಸೊ ಅಯಾನ್ಗಳ ಎಕ್ಸ್ಚೇಂಜ್ ಆಗೋ ಮೂಲಕ ಬಿಟ್ವೀನ್ ದ ರಿಯಾಕ್ಟೆಂಟ್ಸ್ ದೇರ್ ಈಸ್ ಅನ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್. Exchange of ions will form a new compound. This is called double displacement or precipitation reaction. So ಇದನ್ನ ನೀವು ಇಲ್ಲಿ ಬರಿಬೇಕು. ಸೊ ನೆಕ್ಸ್ಟ್ ನಾವು ಇನ್ನೊಂದು ಅಬ್ಸರ್ವೇಷನ್ ಬರೆಯೋದಾದ್ರೆ ಏನು ಬರಿಬೇಕಪ್ಪ ಅಂದರೆ ಲೆಡ್ ನೈಟ್ರೇಟ್ ಇದೆಯಲ್ಲ, ಲೆಡ್ ನೈಟ್ರೇಟ್ ಅದ್ರ ಜೊತೆಗೆ ಆ್ಯಂಡ್ ಪೊಟ್ಯಾಷಿಯಮ್ ಅಯೋಡೈಡ್. ಸೊ ಲೆಡ್ ನೈಟ್ರೇಟ್ ಆ್ಯಂಡ್ ಪೊಟ್ಯಾಷಿಯಮ್ ಅಯೋಡೈಡ್ both are colorless. They react each other to form a yellow PPT of lead iodide. ಅವನ ಎಕ್ಸಾಮ್ನಲ್ಲಿ ಕೇಳ್ಬೋದು. ಸೊ ಯೆಲ್ಲೋ PPT ಫಾರ್ಮೇಷನ್ ಆಗುತ್ತಲ್ಲ ಅದೇನು ಅಂತಲೂ ಕೇಳ್ಬೋದು. ಅಥವಾ ಸೊ ವೆನ್ ದೀಸ್ ಟು ರಿಯಾಕ್ಟ್ ವಾಟ್ ಕಲರ್ PPT ಇಸ್ ಫಾರ್ಮ್ಡ್ ಅಂತಲೂ ಕೇಳ್ಬೋದು. ಸೊ ಯೆಲ್ಲೋ PPT ಉಂಟಾಗುತ್ತೆ. ಆ ಯೆಲ್ಲೋ PPT ಬೇರೆ ಯಾರೂ ಅಲ್ಲ, ಇಟ್ ಈಸ್ ಲೆಡ್ ಅಯೋಡೈಡ್. ಈ ರೀತಿ ಆಕ್ಟಿವಿಟಿ 2ನಲ್ಲಿ ನೀವು ಆನ್ಸರ್ ಮಾಡ್ಬೋದು. ಇನ್ನು ಆಕ್ಟಿವಿಟಿ 3ಗೆ ಬರೋಣ. ಆಕ್ಟಿವಿಟಿ 3ಗೆ ನೋಡೋದಾದರೆ ಇಲ್ಲಿ ಕ್ವಶನ್ ಹೀಗಿದೆ. ಟೇಕ್ ಎ ಫ್ಯೂ ಗ್ರಾನ್ಯೂಲ್ಸ್, ಜಿಂಕ್ ಗ್ರಾನ್ಯೂಲ್ಸ್ ಇನ್ ಎ ಕೊನಿಕಲ್ ಫ್ಲಾಸ್ಕ್ ಆರ್ ಎ ಟೆಸ್ಟ್ ಟ್ಯೂಬ್. ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ನೀವು ಒಂದು ಕೊನಿಕಲ್ ಫ್ಲಾಸ್ಕಲ್ಲಿ ಅಥವಾ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಜಿಂಕ್ ಗ್ರಾನ್ಯೂಲ್ಸ್ನ ತಗೊಳ್ಳಿ. ಅದಕ್ಕೆ ನೀವು ಆ್ಯಡ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆರ್ ಸಲ್ಫ್ಯೂರಿಕ್ ಆ್ಯಸಿಡ್, ಇಲ್ಲ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಡ್ ಮಾಡಿ, ಇಲ್ಲ ಸಲ್ಫ್ಯೂರಿಕ್ ಆ್ಯಸಿಡ್ನ ಆ್ಯಡ್ ಮಾಡಿ. ಡು ಯು ಅಬ್ಸರ್ವ್ ಎನಿಥಿಂಗ್ ಹ್ಯಾಪನಿಂಗ್ ಅರೌಂಡ್ ದ ಜಿಂಕ್ ಗ್ರಾನ್ಯೂಲ್ಸ್ ಅಂತ ಕೇಳಿದ್ದಾನೆ. ಹಾಗಾದರೆ ನಾವೀಗ ಆನ್ಸರ್ ಮಾಡೋಣ. ಸೊ ಮೊದಲು ಈಕ್ವೇಷನ್ ಬರೆದು ಬಿಡ್ತೀನಿ ನಾನು. ಸೊ ಜಿಂಕು ಇಲ್ಲ ಐದರ್ ವಿತ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆರ್ ಜಿಂಕ್ ಐದರ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಈಕ್ವೇಷನ್ ಬರೆಯೋಣ. Zn ಪ್ಲಸ್ ಫಸ್ಟು HCl ಜೊತೆಗೆ ಬರೀತೀನಿ, ಬ್ಯಾಲೆನ್ಸ್ಡ್ ಈಕ್ವೇಷನ್ 2HCl ಗಿವ್ ರೈಸ್ ಟು ZnCl2 ಪ್ಲಸ್ H2 ಲಿಬರೇಟೆಡ್. ಅಥವಾ ಜಿಂಕ್ ರಿಯಾಕ್ಟ್ಸ್ ವಿತ್ sulfuric acid H2SO4 to give rise to ZnSO4 plus H2 liberated. ಸೊ ಎರಡರಲ್ಲೂ ಕೂಡ ಸೊ ಯಾವುದೇ ಮೆಟಲ್ಲು ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಸಾಲ್ಟ್ ಆಗುತ್ತೆ, ಜೊತೆಗೆ ಹೈಡ್ರೋಜನ್ನ ಲಿಬರೇಟ್ ಮಾಡುತ್ತೆ. ಸೊ ಇಲ್ಲಿ Zn ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಟು ಫಾರ್ಮ್ ಜಿಂಕ್ ಕ್ಲೋರೈಡ್ ಆ್ಯಂಡ್ ಹೈಡ್ರೋಜನ್ is liberated. Zinc reacts with sulfuric acid to form zinc sulfate and hydrogen is liberated.
ಡು ಯು ಅಬ್ಸರ್ವ್ ಎನಿಥಿಂಗ್ ಹ್ಯಾಪನಿಂಗ್ ಅರೌಂಡ್ ದ ಜಿಂಕ್ ಗ್ರಾನ್ಯೂಲ್ಸ್ ಅಂತ ಕೇಳಿದ್ದಾನೆ. ಅದಕ್ಕೆ ನಾವು ಆನ್ಸರ್ ಮಾಡೋಣ. ಸೊ ಏರ್ ಬಬಲ್ಸ್, ಅಬ್ಸರ್ವೇಷನ್, ಏರ್ ಬಬಲ್ಸ್ comes out, air bubbles comes out from the granules, zinc reacts with HCl or H2SO4 and forms salt and liberates hydrogen. ಆ ಬಬಲ್ ಆಚೆಗೆ ಬರ್ತಾ ಇದೆಯಲ್ಲ, ದಟ್ ಬಬಲ್ ಇಸ್ ನಥಿಂಗ್ ಬಟ್ ಹೈಡ್ರೋಜನ್. ಆ ಬಬಲನ್ನ ನಾವು ಹೈಡ್ರೋಜನ್ ಅಂತ ಕರೆಯೋಣ. ಸೊ ಇದನ್ನ ಬರೀಬೇಕು. ಸೊ ಇದ್ರ ಜೊತೆಗೆ ನಾವು ಇಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟ್ ಅಥವಾ ಈ ಆಕ್ಟಿವಿಟಿ ಮಾಡಬೇಕಾದ್ರೆ ಸೊ ವಿ ಹ್ಯಾವ್ ಟು ಟೇಕ್ ಕೇರ್. ಏನಪ್ಪ ಅಂದರೆ ಆಸಿಡ್ಸ್ ಆರ್ corrosive and harmful for skin, so avoid touching them with bare skin. ಸೊ ನಾವು ಈ ಆಕ್ಟಿವಿಟಿ ಮಾಡಬೇಕಾದ್ರೆ ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆಗಲಿ ಸಲ್ಫ್ಯೂರಿಕ್ ಆ್ಯಸಿಡ್ ಆಗಲಿ ದೇ ಆರ್ ಕೊರೆಸಿವ್ ಆ್ಯಂಡ್ ಹಾರ್ಮ್ಫುಲ್ ಫಾರ್ ಸ್ಕಿನ್. ಸೊ ಅದರಿಂದ ನಾವು ಬರಿಗೈನಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ನಾಗಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನಾಗಲಿ ಮುಟ್ಟಬಾರ್ದು. ಇದು ನಾವು ತಗೊಳ್ಳೋಂತಹ ಪ್ರಿಕಾಷನರಿ ಮೆಷರ್ ವೆನ್ ವಿ ಆರ್ ಡೂಯಿಂಗ್ ದಿಸ್ ಆಕ್ಟಿವಿಟಿ. ಸೊ ಅದಕ್ಕೆ 2 ಈಕ್ವೇಷನ್ನು ಕೂಡ ನಾವು ಬರೆದ್ವು. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋ ಇನ್ನೊಂದು ಏನಪ್ಪ ಅಂದರೆ ಜಿಂಕು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ, ಜಿಂಕು ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಸಾಲ್ಟು ಮತ್ತು ಹೈಡ್ರೋಜನ್ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ, ಹೈಡ್ರೋಜನ್ ರಿಲೀಸ್ ಆಗೋದ್ರ ಜೊತೆಗೆ ಇಟ್ ಲಿಬರೇಟ್ಸ್ ಈಟ್. ಸೊ ಇದು ಈಟನ್ನು ಬಿಟ್ಕೊಡುತ್ತೆ. ಈಟನ್ನು ಬಿಟ್ಕೊಡೋದ್ರಿಂದ ಇದನ್ನು ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಹಿಯರ್ ಎನರ್ಜಿ ಈಸ್ ರಿಲೀಸ್ಡ್. ಅದಕ್ಕೆ ಅದರದ್ದು ನೆಕ್ಸ್ಟು ಇನ್ನೊಂದು ಮುಂದಿನ ಭಾಗ ನೋಡೋದಾದರೆ ಈಗ ಅದನ್ನು ಬರೋಣ. ಟಚ್ ದ ಕೋನಿಕಲ್ ಫ್ಲಾಸ್ಕ್ ಆರ್ ಟೆಸ್ಟ್ ಟ್ಯೂಬ್, ಈಸ್ ದೇರ್ ಎನಿ ಚೇಂಜ್ ಇನ್ ಇಟ್ಸ್ ಟೆಂಪರೇಚರ್ ಅಂತ ಕೇಳೇನೆ. ಬಿಫೋರ್ ಆ್ಯಡಿಂಗ್ ಸಲ್ಫ್ಯೂರಿಕ್ ಆ್ಯಸಿಡ್ ಆರ್ H2S ಆರ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇನ್ ಟು ದ ಕೋನಿಕಲ್ ಫ್ಲಾಸ್ಕ್. ಸೊ ಜಿಂಕ್ ಗ್ರ್ಯಾನ್ಯೂಲ್ಸ್ನ ತೊಗೊಂಡಿದ್ದೀವಿ. ಈಗ ನಾವು ವಿತೌಟ್ ಆ್ಯಡಿಂಗ್ ಸಲ್ಫ್ಯೂರಿಕ್ ಆ್ಯಸಿಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದನ್ನು ಟಚ್ ಮಾಡಿದಾಗ ಸೊ ಇದು ತಣ್ಣಗಿರುತ್ತೆ. ಯಾವಾಗ ವೆನ್ ವಿ ಆ್ಯಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಆರ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅದಾದಮೇಲೆ ನಾವು ಟಚ್ ಮಾಡಿದ್ರೆ ಸೊ ವಿ ಫೀಲ್ ದಟ್ ಕೊನಿಕಲ್ ಫ್ಲಾಸ್ಕ್ ಈಸ್ ಈಟ್, ಅದು ಹಾಟ್ ಆಗಿರುತ್ತೆ. ಸೊ ಇದು ಇಂಡಿಕೇಟ್ ಮಾಡುತ್ತೆ ಏನಪ್ಪ ಅಂದರೆ ದೇರ್ ಇಸ್ ಚೇಂಜ್ ಇನ್ ಟೆಂಪರೇಚರ್. ಹಾಗಾದರೆ ಟೆಂಪರೇಚರ್ ಚೇಂಜ್ ಆಗ್ತಾ ಇದೆ ಅಂದರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸು ನಡೀತಾ ಇದೆ. ಚೇಂಜ್ ಇನ್ ಟೆಂಪರೇಚರ್ ಇಂಡಿಕೇಟ್ಸ್ ದಟ್ ಕೆಮಿಕಲ್ ರಿಯಾಕ್ಷನ್ ಈಸ್ ಟೇಕಿಂಗ್ ಪ್ಲೇಸ್. ಹಾಗಾದರೆ ನೀವು ಕೊನಿಕಲ್ ಫ್ಲಾಸ್ಕನ್ನು ಟಚ್ ಮಾಡ್ತೀರಾ, ಹಾಗಾದರೆ ನಿಮ್ಮ ಅಬ್ಸರ್ವೇಷನ್ ಏನು, ವಾಟ್ ಯು ವಿಲ್ ಫೀಲ್ ಅಂತ ನೋಡೋದಾದರೆ ಸೊ ಅದಕ್ಕೆ ಈಗ ಬರೋಣ. ಕೊನಿಕಲ್ ಫ್ಲಾಸ್ಕ್ becomes warm because it is an exothermic reaction. So energy is released in the form of heat. ಸೊ ಇಲ್ಲಿ ಹೀಟು ರಿಲೀಸ್ ಆಗ್ತಾ ಇದೆ. ಜೊತೆಗೆ ಇಲ್ಲಿ ನಾವು ಹೇಳೋದಾದರೆ ಇಟ್ ಈಸ್ ಆಲ್ಸೋ, ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತೂ ಖಂಡಿತ. ಅದ್ರ ಜೊತೆಗೆ ಇಟ್ ಈಸ್ ಆನ್
It is an displacement reaction. It is an displacement reaction. It is an displacement reaction. ಯಾಕೆಂದ್ರೆ ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿ high reactive element zinc will displaces less reactive element hydrogen. So zinc hydrogen displace ಮಾಡ್ತಾ ಇರೋದ್ರಿಂದ it is an example for displacement reaction also. ಇಷ್ಟನ್ನ ನೀವು ಈ ಆಕ್ಟಿವಿಟಿ 1.3 ಆಕ್ಟಿವಿಟಿನಲ್ಲಿ ಬರೀಬೇಕು. ಇನ್ನು 1.4 ಆಕ್ಟಿವಿಟಿಗೆ ಹೋಗೋಣ. ಸೊ 1.4 ಆಕ್ಟಿವಿಟಿನಲ್ಲಿ ಏನು ಹೇಳಿದ್ದಾನೆ ಅಂದರೆ, ಟೇಕ್ ಎ ಸ್ಮಾಲ್ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಆಕ್ಸೈಡ್ or quicklime in a beaker, slowly add water to this, touch the beaker as shown in the figure 1.3. Do you feel any change in temperature? ಸೊ ನಾವೀಗ ಏನು ಮಾಡಬೇಕು, ಒಂದು ಕೊನಿಕಲ್ ಫ್ಲಾಸ್ಕ್ ಅಥವಾ ಒಂದು ಟೆಸ್ಟ್ ಟ್ಯೂಬ್ನ ತಗೊಂಡು ಅದಕ್ಕೆ ಕ್ಯಾಲ್ಸಿಯಂ ಆಕ್ಸೈಡನ್ನು ಆ್ಯಡ್ ಮಾಡಬೇಕು. ಸೊ ಕ್ಯಾಲ್ಸಿಯಂ ಆಕ್ಸೈಡ್ನ ಆ್ಯಡ್ ಮಾಡಾದ್ಮೇಲೆ ಸೊ ನಾವು ಟಚ್ ಮಾಡಬೇಕು ಬೀಕರನ್ನು, ಸಾರಿ ಕ್ಯಾಲ್ಸಿಯಂ ಆಕ್ಸೈಡ್ಗೆ ವಾಟರ್ನ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಾದ್ಮೇಲೆ ಬೀಕರ್ನ ಟಚ್ ಮಾಡಬೇಕು. ಆವಾಗ ಡು ಯು ಫೀಲ್ ಎನಿ ಚೇಂಜ್ ಇನ್ ಟೆಂಪರೇಚರ್, ಅದನ್ನು ನಾವು ನೋಟ್ ಮಾಡ್ಕೋಬೇಕು. ನೋಡಿ ಈ ಥರದ್ದು ನಾವು ತೊಗೊಂಡಿದ್ದೀವಿ. ಸೊ ವಿ ಹ್ಯಾವ್ ಟೇಕನ್, ಸೊ ಇಲ್ಲಿ ನಾವು ವಿ ಹ್ಯಾವ್ ಟೇಕನ್ ಒನ್ ಸ್ಮಾಲ್ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಆಕ್ಸೈಡ್ ಆರ್ ಕ್ವಿಕ್ಲೈಮ್ ಇಸ್ ಟೇಕನ್ ಇನ್ ಎ ಬೀಕರ್. ಒಂದು ಬೀಕರಿಗೆ ತೊಗೊಂಡಿದ್ದೀವಿ. ಏನೇನು ನೋಡ್ತೀವಿ, ಇದು ಕ್ಯಾಲ್ಸಿಯಂ ಆಕ್ಸೈಡ್ ಕ್ವಿಕ್ಲೈಮ್. ವೆನ್ ವಾಟರ್ ಈಸ್ ಆ್ಯಡೆಡ್ ಸ್ಲೋಲಿ ಇಟ್ ಫಾರ್ಮ್ಸ್ calcium hydroxide, that is liquid lime, plus it liberates heat. ಇಲ್ಲಿ heat ಲಿಬರೇಟ್ ಆಗ್ತಾ ಇದೆ. ಹಾಗಾದ್ರೆ ಆನ್ಸರ್ನ ಮಾಡೋಣ ನಾವೀಗ. ಕ್ವಿಕ್ಲೈಮ್ reacts with water. Quicklime reacts with water to form this is liquid lime. To form liquid lime. This process is exothermic reaction. This process is exothermic reaction. Jotege it is a combination reaction also, because two reactant combine to form a single product. It is combination reaction also. ಹಾಗಾದರೆ ನಾವೀಗ ಬರೀಬೇಕು, ಏನಂತ ಬರೀಬೇಕಪ್ಪ ಅಂದರೆ, beaker feel hot after adding water. So these are the things that you have to write. And ಈಗ ನಾವು ಮುಟ್ಟಿದ್ರೆ ಇದು ಬಿಸಿ ಅನಿಸುತ್ತೆ, because there is change in temperature, because due to adding water to calcium oxide is an exothermic reaction. Energy is released in the form of heat. Next activity 1.5 ಹೋಗೋಣ. 1.5 ಹೀಗಿದೆ. Take about 2 grams of ferrous sulfate crystal in a dry boiling tube. ಸೊ ಒಂದು ಡ್ರೈ ಬಾಯ್ಲಿಂಗ್ ಟ್ಯೂಬ್ನಲ್ಲಿ, ಟೆಸ್ಟ್ ಟ್ಯೂಬ್ನಲ್ಲಿ ನೀವೇನು ತೊಗೋಬೇಕಪ್ಪ ಅಂದರೆ, ಫೆರಸ್ ಸಲ್ಫೇಟ್ನ 2 grams ಅಷ್ಟು ತೊಗೊಳ್ಳಿ. ಈಟ್ ದ ಬಾಯ್ಲಿಂಗ್ ಟ್ಯೂಬ್ ಓವರ್ ದ ಫ್ಲೇಮ್. ಸೊ ಫ್ಲೇಮ್ನಲ್ಲಿ ಅದನ್ನು ಈಟ್ ಮಾಡಿ. ಫ್ಲೇಮ್ ಆಫ್ ಎ ಬರ್ನರ್ ಆರ್ ಸ್ಪಿರಿಟ್ ಲ್ಯಾಂಪ್ ಆ್ಯಸ್ ಶೋನ್ ಇನ್ ದ ಫಿಗರ್. ಸೊ ಇಲ್ಲಿ ಮಾಡ್ತಾ ಇದ್ದಾಳೆ ನೋಡಿ ಇವಳು, ಈ ಥರ ನಾವು ಅದನ್ನು ಬರ್ನ್ ಮಾಡಬೇಕು. ನೋಟ್ ದ ಕಲರ್ ಆಫ್ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್. ಸೊ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ನ ಕಲರ್ನ ನೋಟ್ ಮಾಡ್ಕೋಬೇಕು. ಸೊ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಲು ಇಟ್ ಈಸ್ ಗ್ರೀನ್ ಇನ್ ಕಲರ್. What is the color of, example ಕೇಳ್ಬೋದು, what is the color of ferrous sulfate? So ferrous sulfate is green in color. ಅದರ ಕಲರು ಗ್ರೀನ್. ಓಕೆ, ಹಾಗಾದರೆ ಅಬ್ಸರ್ವ್ ದ ಕಲರ್ ಆಫ್ ದ ಕ್ರಿಸ್ಟಲ್ ಆಫ್ಟರ್ ಈಟಿಂಗ್. ಈಟ್ ಆದಮೇಲೆ ವಾಟ್ ಈಸ್ ದ ಕಲರ್ ಆಫ್ ದ ಫೆರಸ್ ಸಲ್ಫೇಟ್, ವಾಟ್ ಈಸ್ ದ ಕಲರ್ ಆಫ್ಟರ್ ಈಟಿಂಗ್ ಅಂತ ಕೇಳಿದ್ದಾನೆ. ಸೊ ಈಟಿಂಗ್ ಆದಮೇಲೆ ಏನಾಗುತ್ತೆ ಅಂತ ನೋಡೋಣ. ಸೊ ಕಲರ್ ಚೇಂಜಸ್ ಟು, ಈಗ ಬಿಫೋರ್ ಈಟಿಂಗ್ ಗ್ರೀನ್ ಇನ್ ಕಲರ್. So color changes to, from green color to color changes to brown. So green iddiದ್ದು brown ಆಯಿತು ಡ್ಯೂ ಟು ಫಾರ್ಮೇಷನ್ ಆಫ್ iron oxide. Due to formation of iron oxide, this is an example for
ಡಿಕಾಂಪೋಸಿಷನ್ ರಿಯಾಕ್ಷನ್. ಇಲ್ಲಿ ಎ ಸಿಂಗಲ್ ರಿಯಾಕ್ಟೆಂಟ್ decomposes to form 2 or more product by using heat as a source of energy. ಸೊ ಹಾಗಾದರೆ ಗ್ರೀನ್ ಕಲರ್ ಇದ್ದಂಥ ಫೆರಸ್ ಸಲ್ಫೇಟು ಬ್ರೌನ್ ಕಲರ್ ಆಗಿ ಚೇಂಜ್ ಆಯಿತು, ಆ್ಯಂಡ್ ದಟ್ ಬ್ರೌನ್ ಕಲರ್ ಈಸ್ ಐರನ್ ಆಕ್ಸೈಡ್. ಸೊ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಸೊ 2FeSO4, it is a balanced equation, give rise to, when we heat it forms Fe2O3. This Fe2O3 is brown color, plus it releases SO2 and SO3, sulfur dioxide and sulfur trioxide. Do not point the mouth of boiling tube at neighbors or yourself. ಆ ಬಾಯ್ಲಿಂಗ್ ಟ್ಯೂಬನ್ನ ನಾವು ನಮ್ಮ ಮುಖದ ಹತ್ರ ಇಟ್ಕೋಬಾರ್ದು. ಸೊ ನಮ್ಮ ಬಾಯಿ ಹತ್ರ ಅದನ್ನು ಇಟ್ಕೋಬಾರ್ದು. ಯಾಕೆ ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಮಾಡೋಣ. ದಟ್ ಈಸ್ ವಿ ಶುಡ್ ನಾಟ್ ಕೀಪ್ ಇಟ್, ಬಿಕಾಸ್ ನೋಡಿ, 2 ಟಾಕ್ಸಿಕ್ ಗ್ಯಾಸಸ್ಸು ರಿಲೀಸ್ ಆಗ್ತಾ ಇದೆ. ಒಂದು ಸಲ್ಫರ್ ಡೈಆಕ್ಸೈಡು, ಇನ್ನೊಂದು ಸಲ್ಫರ್ ಟ್ರೈಆಕ್ಸೈಡು. ಬಿಕಾಸ್ ಬೋತ್ ಸಲ್ಫರ್ ಡೈಆಕ್ಸೈಡ್ and sulfur trioxide are toxic gases. Both are toxic gases. They are toxic gases and is harmful to our health. ಅದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, and it is harmful to our health. Since it is toxic, it is harmful to our health. ಆದ್ದರಿಂದ ಆ ಬಾಯ್ಲಿಂಗ್ ಟ್ಯೂಬನ್ನ ನಮ್ಮ ಹತ್ರ ಆಗಲಿ ಅಥವಾ ನಮ್ಮ ಪಕ್ಕದಲ್ಲಿ ನಿಂತಿರೋರ ಹತ್ರ, ಅವರ ಮುಖದ ಹತ್ರ ತಗೊಂಡೋಗಿ ಇಟ್ಕೋಬಾರ್ದು. ಸೊ ಇದು ನಾವು ತಿಳ್ಕೊಬೇಕಾಗಿರುವಂತಹ ಪಾಯಿಂಟ್. ನೆಕ್ಸ್ಟ್ ಅದರೊಳಗೆ ಇನ್ನೊಂದು ಕ್ವಶನ್ನ ನಾವು ಫ್ರೇಮ್ ಮಾಡೋದಾದರೆ, ಹೌ ಡು ಯು ಐಡೆಂಟಿಫೈ ದ ಗ್ಯಾಸ್ ಎವಾಲ್ವ್ಡ್ ಆನ್ ಹೀಟಿಂಗ್? ಸೊ ಇಲ್ಲಿ ರಿಲೀಸ್ ಆಗಿರುವ ಗ್ಯಾಸು ಸಲ್ಫರ್ ಡೈಆಕ್ಸೈಡೇ ಸಲ್ಫರ್ ಟ್ರೈಆಕ್ಸೈಡ್ ಅಂತ ಹೇಗೆ ಗೊತ್ತಾಗುತ್ತೆ? ಬೈ ದೇರ್ ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್. ಈಗ ನಾವು ಒಂದು ಕರ್ಪೂರನ ನಾವು ನಮ್ಮ ಕಣ್ಣು ಮುಚ್ಕೊಂಡು ಯಾರು ಕರ್ಪೂರ ನಮ್ಮ ಮೂಗತ್ರ ತಂದರೆ ನಾವು ನೋಡ್ದಲೇ ಕರ್ಪೂರ ಅಂತ ನೋಡ್ದಲೇ ಹೇಳ್ಬೋದು ಅದು ಕರ್ಪೂರ ಅಂತ. ಯಾಕೆಂದರೆ ಕರ್ಪೂರಕ್ಕೆ ತನ್ನದೇ ಆದಂತಹ ಸ್ಮೆಲ್ ಇದೆ, ದಟ್ ಈಸ್ ಕಾಲ್ಡ್ ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್. ಅದೇ ಥರ ಇಲ್ಲಿ ರಿಲೀಸ್ ಆಗ್ತಾ ಇರೋ ಗ್ಯಾಸು ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಟ್ರೈಆಕ್ಸೈಡ್ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಅದು ನಮ್ಮ ಕಣ್ಣಿಗಂತೂ ಅಂದರೆ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಟ್ರೈಆಕ್ಸೈಡ್ ಅಂತ ನಾವು ಹೇಗೆ ಹೇಳ್ಬೋದಪ್ಪ ಅಂದರೆ, ಸೊ ಬೈ ದೇರ್ ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್, ಅವುಗಳ ಸ್ಮೆಲ್ಲಿಂದ ಗೊತ್ತಾಗುತ್ತೆ. ದ ರಿಲೀಸ್ಡ್ ಗ್ಯಾಸ್ ಆರ್ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ಸಲ್ಫರ್ ಟ್ರೈಆಕ್ಸೈಡ್, ಬೋತ್ ಆರ್ ಹಾರ್ಮ್ಫುಲ್ ಟು ಅವರ್ ಹೆಲ್ತ್. ಸೊ ಅವುಗಳ ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್ಲನ್ನು ಆಧಾರವಾಗಿ ಇಟ್ಕೊಂಡು ಹೇಳ್ಬೋದು, ಎಸ್ ಬೋತ್ ಆರ್, ದಟ್ ಈಸ್ ದ ರಿಲೀಸ್ಡ್ ಗ್ಯಾಸ್ ಈಸ್ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ಸಲ್ಫರ್ ಟ್ರೈಆಕ್ಸೈಡ್ ಬೈ ದೇರ್ ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್ ಅಂತ ಕರಿತೀವಿ. ಸೊ ಇಷ್ಟನ್ನ ಆ್ಯಕ್ಟಿವಿಟಿ 1.5ನಲ್ಲಿ ಹೇಳ್ಬೋದು. ಈಗ ಆ್ಯಕ್ಟಿವಿಟಿ 1.6ಗೆ ಹೋಗ್ತೀವಿ. ಸೊ ಆ್ಯಕ್ಟಿವಿಟಿ 1.6ಗೆ ಬರೋಣ. ಟೇಕ್ ಅಬೌಟ್ 2 grams lead nitrate powder in a boiling tube. Hold the boiling tube with a pair of tongs and heat it over a flame as shown in the figure. What do you observe? Note down the change if any ಅಂತ ಕೇಳಿಯೇನೆ. 2 ಗ್ರಾಮ್ನಷ್ಟು ಲೆಡ್ ನೈಟ್ರೇಟ್ನ ತಗೊಂಡು ಲೆಡ್ ನೈಟ್ರೇಟ್ನ ಹೀಟ್ ಮಾಡಬೇಕು. ಹಾಗಾದರೆ ಹೀಟ್ ಮಾಡಿದಾಗ ವಾಟ್ ಡು ಯು ಅಬ್ಸರ್ವ್ ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ಅಬ್ಸರ್ವೇಷನ್ಗೆ ಬರೋಣ. ಎ yellow PPT of lead oxide which is yellow is formed. ಸೊ yellow PPT ಆದಂತಹ ಲೆಡ್ ಆಕ್ಸೈಡು ಫಾರ್ಮೇಷನ್ ಆಗುತ್ತೆ. ಸೊ ಲೆಡ್ ಆಕ್ಸೈಡ್ ಈಸ್ ಫಾರ್ಮ್ಡ್. ಸೊ ಇದ್ರ ಜೊತೆಗೆ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ which is a brown which is a brown fumes is formed, is released. ಹಾಗಾದರೆ ನಾವೇನೇನು ತಿಳ್ಕೊಬೋದು ಇಲ್ಲಿ? ಈಗ ಫಸ್ಟು ನಾನು 2PbSO4
NO3 taken twice give rise to 2PbO plus 4NO2 plus O2. ಹಾಗಾದ್ರೆ ಈ ಆಕ್ಟಿವಿಟಿಯಿಂದ ಏನೇನು ತಿಳ್ಕೊಬೋದು? ಮೊದಲನೇದಕ್ಕೆ ಬರ್ತೀನಿ. ಇಲ್ಲಿ ಯಾವ ಟೈಪ್ ಆಫ್ ರಿಯಾಕ್ಷನ್ ನಡೆದಿದೆ ಅಂದರೆ, ಲೆಡ್ ನೈಟ್ರೇಟ್ನ ಹೀಟ್ ಮಾಡ್ತಾ ಇದ್ದೀವಿ. ಎ ಸಿಂಗಲ್ ರಿಯಾಕ್ಟೆಂಟ್ ಡಿಕಂಪೋಸಸ್ ಟು ಫಾರ್ಮ್ 2 or more ಪ್ರಾಡಕ್ಟ್ ಬೈ ಯೂಸಿಂಗ್ ಹೀಟ್ ಆಸ್ ಎ ಸೋರ್ಸ್ ಆಫ್ ಎನರ್ಜಿ. ಹಾಗಾದರೆ ಇಟ್ ಈಸ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಇದು ಡಿಕಾಂಪೋಸಿಷನ್ ರಿಯಾಕ್ಷನ್ನು. ಸೊ ಯಾವ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂದರೆ, ಅದರಲ್ಲೂ ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಯಾಕೆಂದರೆ ಹೀಟನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ಬೈ ಅಬ್ಸಾರ್ಬಿಂಗ್ ದ ಹೀಟ್ ಡಿಕಾಂಪೋಸಿಷನ್ ಆಗ್ತಾ ಇದೆ. ಸೊ ಇಟ್ ಈಸ್ ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಒಂದು. ಎರಡನೇದು, ಇಲ್ಲಿ ಏನು ಫಾರ್ಮೇಷನ್ ಆಗಿದೆಯೋ ಲೆಡ್ ಆಕ್ಸೈಡು, ಇಟ್ ಈಸ್ ಎ ಯೆಲ್ಲೋ PPT. ವಾಟ್ ಈಸ್ ದ ಕಲರ್ ಆಫ್ ದ ಲೆಡ್ ಆಕ್ಸೈಡ್? ಇಟ್ ಈಸ್ ಯೆಲ್ಲೋ PPT. ಯಾವ ಕಲರ್ PPT ಫಾರ್ಮೇಷನ್ ಆಗಿದೆ ಅಂತ ಕೇಳಿದ್ರೆ ನೀವು ಬರಿಬೋದು ಯೆಲ್ಲೋ PPT. ಮೂರನೇದು, ಇಲ್ಲಿ ಎವಲ್ಯೂಷನ್ ಆಫ್ ಗ್ಯಾಸ್ ಆಗಿದೆ. ಸೊ ಎವಲ್ಯೂಷನ್ ಆಫ್ ಗ್ಯಾಸ್. ಸೊ ಗ್ಯಾಸ್ ಎವಾಲ್ವ್ ಆಗ್ತಾ ಇದೆ ಅಂದರೆ ಕೆಮಿಕಲ್ ರಿಯಾಕ್ಷನ್ ನಡೀತಾ ಇದೆ. ಆ್ಯಂಡ್ ದಟ್ ಎವಾಲ್ವ್ಡ್ ಗ್ಯಾಸ್ ಈಸ್ ನೈಟ್ರೋಜನ್ ಡೈಆಕ್ಸೈಡ್. ಆ್ಯಂಡ್ ದಟ್ ನೈಟ್ರೋಜನ್ ಡೈಆಕ್ಸೈಡ್ ಕಲರ್ ಈಸ್ ಬ್ರೌನ್ ಫ್ಯೂಮ್. ಇಟ್ ಈಸ್ ಬ್ರೌನ್ ಇನ್ ಕಲರ್. ಎ ಬ್ರೌನ್ ಫ್ಯೂಮ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ಈಸ್ ರಿಲೀಸ್ಡ್. ಇಷ್ಟನ್ನೆಲ್ಲ ಈ ಒಂದು ಆ್ಯಕ್ಟಿವಿಟಿನಲ್ಲಿ 1.6 ಈ ಆ್ಯಕ್ಟಿವಿಟಿನಲ್ಲಿ ನಾವು ತಿಳ್ಕೊಬೋದು. ಇನ್ನು 1.7 ಆ್ಯಕ್ಟಿವಿಟಿಗೆ ಬರೋಣ. ಸೊ ಆ 1.7 ಆ್ಯಕ್ಟಿವಿಟಿ, ಇಟ್ ಈಸ್ ಅನ್ ಆ್ಯಕ್ಟಿವಿಟಿ ರಿಲೇಟೆಡ್ ಟು ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್. ಸೊ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ಗೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ ಇದೆ ನೋಡಿ, ಇದು ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್. ಸೊ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಅಂತ ಬಂದಾಗ ಏನೇನು ಕ್ವಶನ್ ಕೇಳಿದ್ದಾನೆ ಅಂತ ನೋಡೋಣ. ಟೇಕ್ ಎ ಪ್ಲಾಸ್ಟಿಕ್ ಮಗ್, ಡ್ರಿಲ್ 2 holes as at its base and fit rubber stopper in these holes. Insert carbon electrodes in these rubber stoppers. Carbon electrodes ಅಂದರೆ ಗ್ರಾಫೈಟ್ ರಾಡನ್ನು ಹಾಕಬೇಕು, as shown in the figure. Connect these electrodes to a 6 volts ಬ್ಯಾಟ್ರಿಗೆ ಕನೆಕ್ಟ್ ಮಾಡೋಣ. Fill the mug with water such that the electrodes are immersed. Add a few drops of dilute sulfuric acid to the water. Take 2 test tubes filled with water and invert them over the 2 carbon electrode. Switch on the current and leave the operators undisturbed for some time. ಇಷ್ಟೆಲ್ಲ ಆದಮೇಲೆ ಏನೇನಾಗುತ್ತೆ ಅನ್ನೋದನ್ನು ನಾವೀಗ ಲಿಸ್ಟ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ, ಸೊ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ಸೊ ನಾವು ಇಷ್ಟೆಲ್ಲ ಅಬ್ಸರ್ವೇಷನ್ನ ಮಾಡ್ತಾ ಹೋಗ್ತೀವಿ. ಸೊ ಹಿಯರ್ ವಾಟರ್ decomposes to hydrogen and oxygen. ವಾಟರು ಡಿಕಂಪೋಸ್ ಆಗುತ್ತೆ. ಸೊ ಹೈಡ್ರೋಜನ್ ಮತ್ತು ಆಕ್ಸಿಜನ್ನು ಫಾರ್ಮೇಷನ್ ಆಗುತ್ತೆ. ಇದು ಒಂದು. ಎರಡನೇದು, ಇಲ್ಲಿ ವಾಟರು ಡಿಕಂಪೋಸ್ ಆಗಬೇಕು ಅಂದರೆ ನಾವು ಏನನ್ನ ಪಾಸ್ ಮಾಡ್ತಾ ಇದ್ದೀವಿ? ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಇಟ್ ಈಸ್ ಎಲೆಕ್ಟ್ರೋಲಿಟಿಕ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಯಾವ ಟೈಪ್ ಆಫ್ ರಿಯಾಕ್ಷನ್ ಇದು? ಎಲೆಕ್ಟ್ರೋಲಿಟಿಕ್ ಡಿಕಾಂಪೋಸಿಷನ್ ರಿಯಾಕ್ಷನ್ನು. ಇದು ಎರಡನೇದು ನಾವು ತಿಳ್ಕೊಬೇಕಾಗಿರೋಂಥ ವಿಷಯ. ಇನ್ನು ಮೂರನೇದಕ್ಕೆ ಬರೋಣ. ಆ ಮೂರನೇದೇನಪ್ಪ ಅಂದರೆ, ಇಲ್ಲಿ ಕ್ಯಾಥೋಡಲ್ಲಿ ಯಾವ ಗ್ಯಾಸ್ ಕಲೆಕ್ಟ್ ಆಗುತ್ತೆ, ಆ್ಯನೋಡಲ್ಲಿ ಯಾವ ಗ್ಯಾಸ್ ಕಲೆಕ್ಟ್ ಆಗುತ್ತೆ ಅಂತ ನೋಡೋದಾದರೆ, ಅಟ್ ಕ್ಯಾಥೋಡ್, ಅಟ್ ಆ್ಯನೋಡ್. ಅಟ್ ಕ್ಯಾಥೋಡ್, ಸೊ ಹೈಡ್ರೋಜನ್ ಈಸ್ ಕಲೆಕ್ಟೆಡ್. Hydrogen gas is collected at cathode and oxygen gas is collected at anode. So cathode ನಲ್ಲಿ ಯಾವ ಗ್ಯಾಸ್ ಕಲೆಕ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನಮಗೆ. ಆ್ಯನೋಡಲ್ಲಿ ಯಾವ ಗ್ಯಾಸ್ ಕಲೆಕ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅಟ್ ಕ್ಯಾಥೋಡ್ ಹೈಡ್ರೋಜನ್ ಆ್ಯಂಡ್ ಅಟ್ ಆ್ಯನೋಡ್ ಆಕ್ಸಿಜನ್ ಕಲೆಕ್ಟ್ ಆಗುತ್ತೆ. ಇಷ್ಟನ್ನು ನಾವು ಇದರೊಳಗಡೆ ನೋಟ್ ಮಾಡ್ಕೋಬೋದು. ಅದ್ರ ಜೊತೆಗೆ ಇಲ್ಲಿ ನಾವು ಸಲ್ಫ್ಯೂರಿಕ್ ಆ್ಯಸಿಡನ್ನು ಆ್ಯಡ್ ಮಾಡಬೇಕು. ಯಾಕೆ? ವೈ ಸಲ್ಫ್ಯೂರಿಕ್ ಆ್ಯಸಿಡ್ ಈಸ್ ಆ್ಯಡೆಡ್ ಟು ದ ವಾಟರ್ ಅಂತ ಕೇಳಿದ್ದೇನೆ. ಸೊ ಸಲ್ಫ್ಯೂರಿಕ್ ಆ್ಯಸಿಡ್ನ ಆ್ಯಡ್ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಬಿಕಾಸ್ ಟು ಇನ್ಕ್ರೀಸ್ the electrical conductivity
ಆಫ್ ವಾಟರ್ನ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ನಾವು ಸಲ್ಫ್ಯೂರಿಕ್ ಆ್ಯಸಿಡನ್ನು ಆ್ಯಡ್ ಮಾಡ್ತೀವಿ. ಯಾಕೆಂದರೆ ವಾಟರ್ ಅದು ಇಟ್ ಈಸ್ ಎ ಪೂರ್ ಕಂಡಕ್ಟರ್. ಟು ಮೇಕ್ ಇಟ್ ಎ ಗುಡ್ ಕಂಡಕ್ಟರ್ ಸ್ವಲ್ಪ ಸಲ್ಫ್ಯೂರಿಕ್ ಆ್ಯಸಿಡನ್ನು ಆ್ಯಡ್ ಮಾಡ್ತೀವಿ. ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಕ್ಟ್ಸ್ ಲೈಕ್ ಎ ಎಲೆಕ್ಟ್ರೋಲೈಟ್ ಆಗಿ ಕೆಲಸ ಮಾಡುತ್ತೆ ವಿತ್ ವಾಟರ್. ಆಯಿತು. ನೆಕ್ಸ್ಟ್ ಕ್ವಶನ್, ಈಸ್ ದ ವಾಲ್ಯೂಮ್ ಆಫ್ ಗ್ಯಾಸ್ ಕಲೆಕ್ಟೆಡ್ ದ ಸೇಮ್ ಇನ್ ಬೋತ್ ದ ಟೆಸ್ಟ್ ಟ್ಯೂಬ್ ಅಂತ ಕೇಳಿಯಾನೆ. ಎರಡು ಟೆಸ್ಟ್ ಟ್ಯೂಬ್ನಲ್ಲಿ ಸೊ ಗ್ಯಾಸು ಒಂದೇ ಸಮಯ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಏನು ಕನೆಕ್ಟ್ ಆಗಿದೆಯೋ ಅಷ್ಟೇ ಟೆಸ್ಟ್ ಟ್ಯೂಬ್ ಇನ್ನೊಂದರಲ್ಲಿ ಕನೆಕ್ಟ್ ಆಗಿದೆಯಾ ಅಂತ ಕೇಳಿಯಾನೆ. ಅದಕ್ಕೆ ನೀವು ಆನ್ಸರ್ ಮಾಡಬೇಕು, ಗ್ಯಾಸ್ ಕಲೆಕ್ಟೆಡ್ at cathode is twice than at anode. ಕ್ಯಾಥೋಡ್ನಲ್ಲಿ ಎಷ್ಟು ಗ್ಯಾಸ್ ಕಲೆಕ್ಟ್ ಆಗುತ್ತೋ ಅದು ಆ್ಯನೋಡ್ನಲ್ಲಿ ಎಷ್ಟು ಗ್ಯಾಸ್ ಕಲೆಕ್ಟ್ ಆಗುತ್ತೋ ಅದಕ್ಕಿಂತ ಟ್ವೈಸ್ನಷ್ಟು ಗ್ಯಾಸು ಇಟ್ ವಿಲ್ ಬಿ ಕಲೆಕ್ಟೆಡ್ ಅಟ್ ಕ್ಯಾಥೋಡ್. ಹಾಗಾದರೆ ಇಟ್ ವಿಲ್ ಬಿ ಕಲೆಕ್ಟೆಡ್ ಇನ್ ದ ರೇಷಿಯೋ 2:1. ಸೊ ಹೈಡ್ರೋಜನ್ 2 ಆಕ್ಸಿಜನ್ 1. ಇದು ಕ್ಯಾಥೋಡ್ನಲ್ಲಿ ಕಲೆಕ್ಟ್ ಆಗೋದು, ಇದು ಆ್ಯನೋಡಲ್ಲಿ. ಸೊ ಕ್ಯಾಥೋಡಲ್ಲಿ ಆ್ಯನೋಡಲ್ಲಿ ಎಷ್ಟು ಕಲೆಕ್ಟ್ ಆಗುತ್ತೋ ಅದಕ್ಕಿಂತ ಡಬ್ಬಲ್ಲು ಕ್ಯಾಥೋಡ್ ಹತ್ರ ಗ್ಯಾಸು ಕಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ನೋಡೋಣ, ಟೆಸ್ಟ್ ದೀಸ್ ಗ್ಯಾಸ್ ಒನ್ ಬೈ ಬ್ರಿಂಗಿಂಗ್ ಎ ಬರ್ನಿಂಗ್ ಕ್ಯಾಂಡಲ್ ಕ್ಲೋಸರ್ ಟು ದ ಮೌತ್ ಆಫ್ ದ ಟೆಸ್ಟ್ ಟ್ಯೂಬ್. ವಾಟ್ ಹ್ಯಾಪನ್ಸ್ ಇನ್ ಈಚ್ ಕೇಸ್ ಅಂತ ಕೇಳಿಯೇನೆ. ಸೊ ಇದಕ್ಕೆ ನಾವೀಗ ಆನ್ಸರ್ ಮಾಡೋದಾದರೆ, ಸೊ ಲೆಟ್ ಅಸ್ ಆನ್ಸರ್ ಲೈಕ್ ದಿಸ್. ಸೊ ಈಗ ನಾವು ಬರ್ನಿಂಗ್ ಕ್ಯಾಂಡಲ್ನ ಈ ಎರಡು ಎಲೆಕ್ಟ್ರೋಡ್ ಹತ್ರ ತಗೊಂಡೋಗೋಣ. ಸೊ ಏನಾಗುತ್ತೆ ಅಂತ ನೋಡೋಣ. ವೆನ್ ವಿ ಬ್ರಿಂಗ್ the flame to the gas collected at cathode, it burns immediately because so it burns when we bring the flame to the gas collected at ಇದು anode ಮಾಡ್ಕೊಂತೀನಿ, at anode it burns immediately because oxygen is a combustible gas. ಇದು ವೆನ್ ವಿ ಬರ್ನ್ ದ ಫ್ಲೇಮ್ ನಿಯರ್ ದ ಗ್ಯಾಸ್ ಕಲೆಕ್ಟೆಡ್ ಅಟ್ ಆ್ಯನೋಡ್. ಈಗ ಅದೇ ಕ್ಯಾಥೋಡ್ ಹತ್ರ ಏನಾಗುತ್ತೆ ಅಂತ ನೋಡೋಣ. ಸೊ ಅದಕ್ಕೆ ಇಲ್ಲಿ ಬರೆಯೋಣ, ವೆನ್ ವಿ ಬ್ರಿಂಗ್ ದ ಫ್ಲೇಮ್ to the gas collected at cathode, it makes a pop sound. Because it is hydrogen gas. ನೋಡಿ, ಹೈಡ್ರೋಜನ್ ಗ್ಯಾಸ್ ಆಗಿದ್ರೆ ಇಟ್ ಮೇಕ್ಸ್ ಎ ಪಾಪ್ ಸೌಂಡ್. ಆಕ್ಸಿಜನ್ ಆಗಿದ್ರೆ ಇಟ್ ಬರ್ನ್ಸ್ ಇಮಿಡಿಯೇಟ್ಲಿ ಬಿಕಾಸ್ ಆಕ್ಸಿಜನ್ ಈಸ್ ಎ ಕಂಬಸ್ಟಬಲ್ ಗ್ಯಾಸ್. ಸೊ ಇಷ್ಟನ್ನು ನೀವು 1.7 ಎಕ್ಸಸೈಸ್ ಬರೀಬೇಕು. ಅದ್ರ ಜೊತೆಗೆ ಈಕ್ವೇಷನ್ 2H2O give rise to when electricity is passed, it give rise to 2H2 plus O2. So this is collected at cathode and this is collected at anode. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟು ನಾವು ಆ್ಯಕ್ಟಿವಿಟಿ 1.8ಗೆ ಹೋಗೋಣ. ಟೇಕ್ ಅಬೌಟ್ 2 grams ಸಿಲ್ವರ್ ಕ್ಲೋರೈಡ್ ಇನ್ ಎ ಚೈನಾ ಡಿಶ್. ವಾಟ್ ಈಸ್ ಇಟ್ಸ್ ಕಲರ್ ಬಿಫೋರ್ ಎಕ್ಸ್ಪೋಸ್ಡ್ ಟು ಸನ್ಲೈಟ್. ಸೊ 2 ಗ್ರಾಮ್ನಷ್ಟು ಸಿಲ್ವರ್ ಕ್ಲೋರೈಡ್ನ ತಗೋಣ. ಅದನ್ನು ನಾವು ವಾಟ್ ಈಸ್ ದ ಕಲರ್ ಆಫ್ ದ ಸಿಲ್ವರ್ ಕ್ಲೋರೈಡ್ ಬಿಫೋರ್ ಎಕ್ಸ್ಪೋಸ್ಡ್ ಟು ಸನ್ಲೈಟ್. ಸೊ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡೋಕ್ಕಿಂತ ಮುಂಚೆ ಕಲರ್ ಆಫ್ ದ ಸಿಲ್ವರ್ ಕ್ಲೋರೈಡ್ ಈಸ್ ವೈಟ್ ಇನ್ ಕಲರ್. ಯಾವ ಕಲರ್ ಇದೆ? ವೈಟ್ ಕಲರ್ ಇದೆ.
ಹಾಗಾದರೆ ಪ್ಲೇಸ್ ದ ಚೈನಾ ಡಿಶ್ ಇನ್ ಸನ್ಲೈಟ್ ಫಾರ್ ಸಮ್ ಟೈಮ್. ಸೊ ಸಿಲ್ವರ್ ಕ್ಲೋರೈಡ್ ಇರುವಂತಹ ಚೈನಾ ಡಿಶನ್ನು ಸ್ವಲ್ಪ ಹೊತ್ತು ಸನ್ಲೈಟ್ನಲ್ಲಿ ಇಡಿ. ವಾಟ್ ಈಸ್ ದ ಕಲರ್ ಆಫ್ ದ ಸಿಲ್ವರ್ ಕ್ಲೋರೈಡ್ ಆಫ್ಟರ್ ಸಮ್ ಟೈಮ್? ನೋಡಿ, ಇದೆಲ್ಲ ಎಕ್ಸಾಮಲ್ ಕ್ವಶನ್ ಕೇಳ್ಬೋದು. ಬಿಫೋರ್ ಕೀಪಿಂಗ್ ಇನ್ ಸನ್ಲೈಟ್ ಸಿಲ್ವರ್ ಕ್ಲೋರೈಡ್ ಈಸ್ ವೈಟ್ ಇನ್ ಕಲರ್. ಆಫ್ಟರ್ ಕೀಪಿಂಗ್ ವೆನ್ ಇಟ್ ಈಸ್ ಎಕ್ಸ್ಪೋಸ್ಡ್ ಟು ಸನ್ಲೈಟ್ ವಾಟ್ ಈಸ್ ದ ಕಲರ್ ಆಫ್ ದ ಸಿಲ್ವರ್ ಕ್ಲೋರೈಡ್ ಅಂತ ಕೇಳಿದ್ದೇನೆ. ದ ಸಿಲ್ವರ್ ಕ್ಲೋರೈಡ್ ಕಲರ್ ಟರ್ನ್ಸ್ from white color ಇಂದ it turns from white to gray. so gray color ಬೂದು ಬಣ್ಣಕ್ಕೆ ಬರುತ್ತೆ. it colors from white ಇಂದ ಗ್ರೇಗೆ ಟರ್ನ್ ಆಗುತ್ತೆ. ಇದನ್ನ ಬರೀಬಹುದು. ಇದ್ರ ಜೊತೆಗೆ ನಾವು ಬರೀಬಹುದು, ಅದು ಏನಪ್ಪಾ ಅಂದ್ರೆ, ಸೊ ಕಲರ್ ಆಫ್ ದಿ ಸಿಲ್ವರ್ ಕ್ಲೋರೈಡ್ ಟರ್ನ್ಸ್ ಗ್ರೇ ಫ್ರಮ್ ವೈಟ್. ಹಾಗಾದ್ರೆ ಇದಕ್ಕೆ ಈಕ್ವೇಶನ್ ಬರೆಯೋದು ಈಗ ಬರೆಯೋಣ. 2AgCl. This 2AgCl is white in color. When it is exposed to sunlight, this silver chloride color changes to gray color. That gray color is silver. Plus chlorine gas is liberated. Here Ag is there. That Ag is gray in color. So agar white color silver chloride gray color agide andre, that white color is silver chloride and gray color is silver. ಸೊ ಇದನ್ನ ನಾವು ಈ ಈಕ್ವೇಶನ್ಗೆ ಬರೀಬೇಕು. ಸೊ ಹಾಗಾದರೆ ಇದ್ರ ಬಗ್ಗೆ ನಾವು ಈಗ ಬರೆಯೋದಾದರೆ ಹೀಗೆ ಬರೆಯೋಣ. ಸೊ ಸಿಲ್ವರ್ ಕ್ಲೋರೈಡ್ ನೋಡಿ, ಒಂದು ಚೈನಾ ಡಿಶ್ ತೊಗೊಂಡಿದ್ದೀವಿ, ಅದರೊಳಗೆ ಸಿಲ್ವರ್ ಕ್ಲೋರೈಡ್ ಹಾಕೊಂಡಿದ್ದೀವಿ. ಸಿಲ್ವರ್ ಕ್ಲೋರೈಡ್ ಬಿಫೋರ್ ಎಕ್ಸ್ಪೋಸ್ಡ್ ಟು ಸನ್ಲೈಟ್ ಇಟ್ ಈಸ್ ವೈಟ್ ಇನ್ ಕಲರ್. ವೆನ್ ಇಟ್ ಈಸ್ ಎಕ್ಸ್ಪೋಸ್ಡ್ ಟು ಸನ್ಲೈಟ್ ಇಟ್ ಕಲರ್ ಚೇಂಜಸ್ ಟು ಗ್ರೇ. ಸೊ ಸಿಲ್ವರ್ ಕ್ಲೋರೈಡ್ in presence of sunlight, it decomposes to solid silver and releases chlorine gas so ಇದನ್ನ ನೀವು ಇಲ್ಲಿ ಬರೀಬೇಕು. therefore it is a photolytic decomposition reaction. ಇದನ್ನು ನಾವು ಫೋಟೋಲಿಟಿಕ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಥಿಂಗ್ ದಟ್ ಯು ಹ್ಯಾವ್ ಟು ರೈಟ್ ರಿಗಾರ್ಡಿಂಗ್ ಸಿಲ್ವರ್, ದಟ್ ಈಸ್ ಆಕ್ಟಿವಿಟಿ 1.2. ಇದ್ರ 1.8 ಇದ್ರ ಜೊತೆಗೆ ನಾವು ಇನ್ನೂ ಬರಿಬೋದು, ಈಗ ಬರಿಬೋದು. ಸೊ ಸಿಲ್ವರ್ ಕ್ಲೋರೈಡ್ ಎಕ್ಸಾಮ್ನಲ್ಲಿ ಇದನ್ನು ಕ್ವಶನ್ ಕೇಳ್ಬೋದು. ಸಿಲ್ವರ್ ಕ್ಲೋರೈಡ್ ಈಸ್ ಸ್ಟೋರ್ಡ್ ಇನ್ ಡಾರ್ಕ್ ಬಾಟಲ್ಸ್. ಎಕ್ಸಾಮ್ನಲ್ಲಿ ಕೇಳುವಂತಹ ಕ್ವಶನ್ನು, ಸಿಲ್ವರ್ ಕ್ಲೋರೈಡ್ ಈಸ್ ಸ್ಟೋರ್ಡ್ ಇನ್ ಡಾರ್ಕ್ ಬಾಟಲ್ಸ್. ಯಾಕೆ ಅಂತ ಕೇಳಿದ್ರೆ, ಬಿಕಾಸ್ ವೆನ್ ಎಕ್ಸ್ಪೋಸ್ಡ್ ಟು ಲೈಟ್ ಇಟ್ ಡಿಕಾಂಪೋಸಸ್. ಸೊ ಅದರಿಂದ ಅದನ್ನು ನಾವು ಡಾರ್ಕ್ ಬಾಟಲಲ್ಲಿ ಇಡಬೇಕು. ಬಿಕಾಸ್ ವೆನ್ ಎಕ್ಸ್ಪೋಸ್ಡ್ ಟು ಲೈಟ್ ಇಟ್ ಡಿಕಾಂಪೋಸಸ್. ಸೊ ಟು ಅವಾಯ್ಡ್ ದಿಸ್ it is kept in dark bottles. So this is the answer that you can write here. So this is about activity 1.8. Now let us move for activity 1.9 ಗೆ ಹೋಗೋಣ. ಸೊ 1.9 ಅಲ್ಲಿ ಹೀಗಿದೆ ಕ್ವಶನ್. ಸೊ ಟೇಕ್ 3 ಐರನ್ ನೈಲ್ಸ್. ನೋಡಿ ಕ್ವಶನ್ ಹೀಗಿದೆ. ಟೇಕ್ 3 ಐರನ್ ನೈಲ್ಸ್ and clean them by rubbing with sandpaper. Take 2 test tube marked A and B. In each test tube take about 10 ml copper sulfate solution. Tie 2 iron nails with a thread and immerse them carefully in the copper sulfate solution in the test tube B for about 20 minutes. Keep 1 iron nail aside for comparison. After 20 minutes take out
after 20 minutes take out the iron nails. After 20 minutes take out the iron nail from copper sulfate solution. Compare the intensity of the blue color of the copper sulfate solution in test tube A and test tube B ಅಂತ ಕೊಟ್ಟಿದ್ದಾರೆ. ಸೊ ನಾವು ಲೆಟ್ ಅಸ್ ಆನ್ಸರ್ ದಿಸ್ ಕ್ವಶನ್. ಈಗ ನಾವು ಅಬ್ಸರ್ವೇಷನ್ಗೆ ಬರೋಣ. ನೋಡಿ ಇಲ್ಲಿದೆ ಆಕ್ಟಿವಿಟಿ. ಒಂದು ಐರನ್ ನೈಲ್ ಒಂದು ಟೆಸ್ಟ್ ಟ್ಯೂಬ್ನ ತಗೊಂಡು ಅದರೊಳಗೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ತಗೊಳ್ಳೋಣ. 2 ಐರನ್ ನೈಲನ್ನ ಟೈ ಮಾಡೋಣ. ಸೊ ಟೈ 2 ಐರನ್ ನೈಲ್ಸ್ ವಿತ್ ಎ ಥ್ರೆಡ್ and immerse them carefully in the copper sulfate solution in test tube B for about 20 minutes. Keep one iron nail aside for comparison. After 20 minutes ಒಂದ್ಸಲಿ ಅದ್ಬಿಟ್ಟು ಅದನ್ನು ಒಂದು ಐರನ್ ನೈಲ್ ಆ ಕಡೆಗೆ ಇಡೋಣ, ಇನ್ನೊಂದು ಐರನ್ ನೈಲ್ ಅಲ್ಲೇ ಇರುತ್ತೆ. ಸೊ ಅದಾದಮೇಲೆ ಅಬ್ಸರ್ವೇಷನ್ ಮಾಡೋಣ. ನಾವು ಹೊರಗಡೆ ತೆಗೆದಿಟ್ಟಂಥ ಐರನ್ ನೈಲುವೆ ಇಲ್ಲಿರುವಂತಹ ಐರನ್ ನೈಲ್ಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನಾವೀಗ ಅಬ್ಸರ್ವೇಷನಲ್ಲಿ ಬರೀತಾ ಹೋಗೋಣ. So what is the observation ಬರೆಯೋದಾದರೆ ಹೀಗೆ ಬರೆಯೋಣ. that is iron nail displaces copper from copper sulfate solution as a result this solution fades in color. So this is displacement reaction. ಇದು ಯಾವುದಪ್ಪ ಅಂದರೆ ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇಟ್ ಈಸ್ ಎ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಅದಕ್ಕೆ ಈಕ್ವೇಷನ್ ಬರೆಯೋಣ. CuSO4 ಪ್ಲಸ್ Fe ಗಿವ್ ರೈಸ್ ಟು FeSO4 ಪ್ಲಸ್ Cu ಡೆಪಾಸಿಟೆಡ್. ಇಟ್ ಈಸ್ ಎ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಇಲ್ಲಿ ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ಈಕ್ವೇಷನ್ನು. ಇಲ್ಲಿ ದ ಕಲರ್ ಆಫ್ ದಿ ಐರನ್ ನೈಲ್ ನೋಡಿ. ಈಗ ದ ಕಲರ್ ಆಫ್ ಐರನ್ ನೈಲ್ ಇನ್ ಸೊಲ್ಯೂಷನ್ ಸೊ ಸೊಲ್ಯೂಷನ್ನಲ್ಲಿರುವಂತಹ ಐರನ್ ನೈಲು ಟರ್ನ್ಸ್ ಟು ಬ್ರೌನ್. ಸೊ ಬ್ರೌನ್ ಕಲರ್ಗೆ ಐರನ್ ನೈಲು ಟರ್ನ್ ಆಗುತ್ತೆ. ಬಟ್ ಯಾವುದು ಆಚೆ ಇಟ್ಟಿದ್ದೀವೋ ನಾವು, ಸೊ ಆ ಆಚೆ ಇಟ್ಟಂತಹ ಐರನ್ ನೈಲು, ಆ ಐರನ್ ನೈಲಿನ ಕಲರು ಯಾವುದೇ ಬದಲಾವಣೆ ಇರೋದಿಲ್ಲ. ಬಟ್ ಸೊಲ್ಯೂಷನಲ್ಲಿ ಇದೆಯಲ್ಲ ಐರನ್ ನೈಲು, ಇಟ್ಸ್ ಕಲರ್ ಚೇಂಜಸ್ ಟು ಬ್ರೌನ್ ಬಿಕಾಸ್ ಡ್ಯೂ ಟು ದ ಡೆಪಾಸಿಷನ್ ಆಫ್ ಕಾಪರ್ ಆನ್ ಐರನ್. ಸೊ ಐರನ್ ಮೇಲೆ ಕಾಪರ್ ಡೆಪಾಸಿಟ್ ಆಗಿರೋದ್ರಿಂದ ಅದರ ಕಲರು ಬ್ರೌನ್ಗೆ ಚೇಂಜ್ ಆಗುತ್ತೆ. ಸೊ ಇದನ್ನು ನೀವು ಬರೀಬೇಕು. ಇಲ್ಲಿ ಅಬ್ಸರ್ವೇಷನ್ ಮಾಡೋದಾದರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನಿನ ಕಲರ್ ಕೇಳಿದ್ದಾನೆ. ಇಟ್ ಈಸ್ ಕಲರ್ ಆಫ್ ದ ಕಾಪರ್ ಸಲ್ಫೇಟ್ ಈಸ್ ಬ್ಲೂ ಇನ್ ಕಲರ್. ಆ್ಯಂಡ್ ವಾಟ್ ಈಸ್ ದ ಕಲರ್ ಆಫ್ ದ ಫೆರಸ್ ಸಲ್ಫೇಟ್ ಸೊಲ್ಯೂಷನ್ ಕೇಳಿದ್ದಾನೆ. ನೀವು ಪೇಲ್ ಗ್ರೀನ್ ಅಂತ ಬರೀಬೋದು, ಆರ್ ಜಸ್ಟ್ ಯು ಕ್ಯಾನ್ ರೈಟ್ ಗ್ರೀನ್ ಅಂತ ಬರೆದ್ರು ತಪ್ಪಿಲ್ಲ. ಐದರ್ ಪೇಲ್ ಗ್ರೀನ್ ಆರ್ ಗ್ರೀನ್ ಅಂತ ಬರೀಬೇಕು. ನೆಕ್ಸ್ಟ್ ಅದೇ ಥರ ಇಲ್ಲಿ ವಾಟ್ ಈಸ್ ದ ಕಲರ್ ಆಫ್ ದಿ ಐರನ್ ನೈಲ್ ಅಂತ ಕೇಳಿದ್ದಾನೆ. ದ ಕಲರ್ ಆಫ್ ದ ಐರನ್ ನೈಲ್ ಇನ್ ದ ಸೊಲ್ಯೂಷನ್ ಇಟ್ ಟರ್ನ್ಸ್ ಟು ಬ್ರೌನ್ ಕಲರ್ ಡ್ಯೂ ಟು ಡೆಪಾಸಿಷನ್ ಆಫ್ ಕಾಪರ್ ಆನ್ ಐರನ್. ಆಯಿತು. ಸೊ ಇನ್ನೊಂದು ಆ್ಯಕ್ಟಿವಿಟಿಗೆ ಬರೋಣ. ಸೊ ದಟ್ ಈಸ್ ಆ್ಯಕ್ಟಿವಿಟಿ ನಂಬರ್ 10 1.10. ಟೇಕ್ ಅಬೌಟ್ 3 ml ಆಫ್ ಸೋಡಿಯಂ ಸಲ್ಫೇಟ್ ಸೊಲ್ಯೂಷನ್ ಇನ್ ಎ ಟೆಸ್ಟ್ ಟ್ಯೂಬ್. ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಸೋಡಿಯಂ ಸಲ್ಫೇಟ್ನ ತಗೊಳ್ಳಿ. ಇನ್ ಅನದರ್ ಟೆಸ್ಟ್ ಟ್ಯೂಬ್ ಟೇಕ್ ಅಬೌಟ್ 3 ml ಆಫ್ ಬೇರಿಯಂ ಕ್ಲೋರೈಡ್. ಇನ್ನೊಂದು ಟೆಸ್ಟ್ ಟ್ಯೂಬ್ನಲ್ಲಿ ಬೇರಿಯಂ ಕ್ಲೋರೈಡ್ನ ತಗೊಳ್ಳಿ. ಸೊ ಮಿಕ್ಸ್ ದ 2 ಸೊಲ್ಯೂಷನ್. 2 ಸೊಲ್ಯೂಷನ್ ಮಿಕ್ಸ್ ಮಾಡಿ ವಾಟ್ ಡು ಯು ಅಬ್ಸರ್ವ್ ಅಂತ ಕೇಳಿದ್ದೇನೆ. ಫಸ್ಟು ನಾವು ಈಕ್ವೇಷನ್ನ ಬರೆಯೋಣ. ಫಸ್ಟು ಸೋಡಿಯಂ ಸಲ್ಫೇಟ್ನ ತೊಗೊಂಡಿದ್ದೀನಿ, Na2SO4 ಪ್ಲಸ್ ಬೇರಿಯಂ ಕ್ಲೋರೈಡ್ನ ಹಾಕಿದ್ದೀನಿ, BaCl2 ಗಿವ್ ರೈಸ್ ಟು BaSO4 ದಟ್ ಈಸ್ ಬೇರಿಯಂ ಸಲ್ಫೇಟ್ ಪ್ಲಸ್ 2NaCl. ಈ ಬೇರಿಯಂ ಸಲ್ಫೇಟ್ ಇದೆಯಲ್ಲ, ಇಟ್ ಈಸ್ ವೈಟ್ PPT. ಸೊ ವೈಟ್ ಪ್ರಿಸಿಪಿಟೇಷನ್ ಈಸ್ ಫಾರ್ಮ್ಡ್. ಇಟ್ಸ್ ಕಲರ್ ಈಸ್ ವೈಟ್ PPT. ಇಟ್ ಈಸ್ ಆ್ಯನ್ ವೈಟ್ PPT. ಸೊ ಈಗ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಸೊ ವಾಟ್ ಡು ಯು ಅಬ್ಸರ್ವ್ ಅಂತ ಕೇಳಿದ್ದಾನೆ. ಅದಕ್ಕೆ ಅಬ್ಸರ್ವೇಷನ್ ಹೀಗೆ ಬರೆಯೋಣ. ಸೊ ಇಟ್ ಈಸ್
So double displacement reaction, double displacement reaction takes place. So double displacement reaction it will takes place. So sodium sulfate barium chloride ಜೊತೆಗೆ react ಆಗಿ it forms barium sulfate. So the products such as barium sulfate and sodium chloride, barium sulfate and sodium chloride is formed. So barium sulfate ಮತ್ತೆ sodium chloride so ಉಂಟಾಗುತ್ತೆ. Those are the products. It is a double displacement reaction. ಸೊ ಇಲ್ಲಿ ಬೇರಿಯಂ ಸಲ್ಫೇಟ್ ಅನ್ನುವಂತಹ ವೈಟ್ ಪ್ರಿಸಿಪಿಟೇಷನ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಯು ಹ್ಯಾವ್ ಟು ಅಬ್ಸರ್ವ್ ಹಿಯರ್. ಸೊ ಇನ್ನೊಂದು ಇದೆ ಇದರೊಳಗಡೆ. ಸೊ ಇನ್ನೊಂದು ಲಾಸ್ಟ್ ಆಕ್ಟಿವಿಟಿ ಇದೆ. ಸೊ ಲೆಟ್ ಅಸ್ ಸಿ ದಟ್ ಲಾಸ್ಟ್ ಆಕ್ಟಿವಿಟಿ. ಸೊ ಆ ಕೊನೆಯ ಆಕ್ಟಿವಿಟಿನ ನೋಡೋಣ. ಆ ಕೊನೆಯ ಆಕ್ಟಿವಿಟಿ ನಂಬರ್ 1.11 ಅಂತ ಇದೆ. ಸೊ ಇಲ್ಲೇನು ಮಾಡಿದಾರಪ್ಪ ಅಂದರೆ, ಸೊ ಈಟ್ ಎ ಚೈನಾ ಡಿಶ್ ಕಂಟೈನಿಂಗ್ ಅಬೌಟ್ 1 gram ಆಫ್ ಕಾಪರ್ ಪೌಡರ್. ಇದರೊಳಗೆ 1 ಗ್ರಾಮ್ನಷ್ಟು ಕಾಪರ್ ಪೌಡರ್ನ ತಗೊಂಡು ಈ ಕಾಪರ್ ಪೌಡರ್ನ ನಾವು ಚೈನಾ ಡಿಶಲ್ಲಿ ಈಟ್ ಮಾಡ್ತಾ ಇದ್ದೀವಿ. ಹಾಗಾದರೆ ಏನು ಅಬ್ಸರ್ವೇಷನ್ ಮಾಡ್ಬೋದು ಅಂತ ನಾವೀಗ ಇದಕ್ಕೆ ಎಕ್ಸ್ಪ್ಲನೇಷನ್ನ ಕೊಡ್ತಾ ಹೋಗೋಣ. ಸೊ ನಾವು ಲೆಟ್ ಅಸ್ ಆನ್ಸರ್ ದಿಸ್ ಕ್ವಶನ್. ಸೊ ಲೆಟ್ ಅಸ್ ಆನ್ಸರ್ ದ ಲಾಸ್ಟ್ ಆಕ್ಟಿವಿಟಿ, ದಟ್ ಈಸ್ 1.11. ಸೊ ಒಂದು ಚೈನಾ ಡಿಶ್ನಲ್ಲಿ ನಾವು ಕಾಪರ್ ಪೌಡರ್ನ ತಗೊಳ್ಳೋಣ. ಸೊ ವಾಟ್ ಈಸ್ ದ ಅಬ್ಸರ್ವೇಷನ್? ವೈ ದ ಕಾಪರ್ ಪೌಡರ್ ಬಿಕಮ್ಸ್ ಕೋಟೆಡ್ ವಿತ್ ಬ್ಲ್ಯಾಕ್ ಕಾಪರ್ ಆಕ್ಸೈಡ್. ಸೊ ಯಾಕೆ ಅಂತ ಕೇಳಿಯೇನೆ, ಅದಕ್ಕೆ ನೀವು ಬರೀಬೇಕು ಆನ್ಸರು. ಬಿಕಾಸ್ copper gains oxygen to form copper oxide. So copper will gain oxygen to form copper oxide. So 2Cu plus O2 give rise to 2CuO. ಸೊ ಕಾಪರು ಆಕ್ಸಿಜನ್ನ ಗೇನ್ ಮಾಡಿಕೊಂಡು ಕಾಪರ್ ಆಕ್ಸೈಡ್ ಆಯಿತು. ದಿಸ್ ಕಾಪರ್ ಆಕ್ಸೈಡ್ ಈಸ್ ಡ್ಯಾಶ್ ಇನ್ ಕಲರ್, ಬ್ಲಾಕ್ ಇನ್ ಕಲರ್. ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ಬೋದು, ವಾಟ್ ಈಸ್ ದ ಕಲರ್ ಆಫ್ ದ ಕಾಪರ್ ಆಕ್ಸೈಡ್? ದ ಕಾಪರ್ ಆಕ್ಸೈಡ್ ಈಸ್ ಬ್ಲಾಕ್ ಇನ್ ಕಲರ್. ವೈ ದ ಕಾಪರ್ ಆಕ್ಸೈಡ್ ಈಸ್ ಫಾರ್ಮ್ಡ್? ಬಿಕಾಸ್ ಕಾಪರ್ ಗೇನ್ಡ್ ಆಕ್ಸಿಜನ್ ವೆನ್ ಇಟ್ ಈಸ್ ಈಟೆಡ್. ಸೊ ಕಾಪರ್ನ ಈಟ್ ಮಾಡಿದಾಗ ಇಟ್ ಗೇನ್ಸ್ ಆಕ್ಸಿಜನ್. ಓಕೆ, ಇದಾದಮೇಲೆ ನೆಕ್ಸ್ಟು ನಾವು ನೋಡೋದಾದರೆ, ಸೊ ವಾಟ್ ಹ್ಯಾಪನ್ಸ್ ವೆನ್ ಹೈಡ್ರೋಜನ್ ಈಸ್ ಪಾಸ್ಡ್ ಓವರ್ ಈಟೆಡ್ ಕಾಪರ್ ಆಕ್ಸೈಡ್? ಈ ಕಾಪರ್ ಆಕ್ಸೈಡ್ಗೆ ಹೈಡ್ರೋಜನ್ನ ಪಾಸ್ ಮಾಡಿದ್ರೆ ಏನಾಗುತ್ತೆ? ಸೊ ಲೆಟ್ ಅಸ್ ಸಿ ಇಟ್. ಸೊ CuO, ಕಾಪರ್ ಆಕ್ಸೈಡ್. Through this copper oxide, when hydrogen is formed, it forms Cu plus H2O. ಸೊ ಈಗ ಏನಾಗುತ್ತೆ ಅಂತ ಬರೆಯೋಣ. ಈಕ್ವೇಶನ್ ಬರೆದಿದ್ದೀವಿ. ಸೊ ವಾಟ್ ಹ್ಯಾಪನ್ಸ್ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ವೆನ್ ಹೈಡ್ರೋಜನ್ ಈಸ್ ಪಾಸ್ಡ್ ಓವರ್ ಈಟೆಡ್ ಕಾಪರ್ ಆಕ್ಸೈಡ್, the black coating on the surface, ಆ ಸರ್ಫೇಸ್ ಮೇಲೆ ಏನು ಬ್ಲ್ಯಾಕ್ ಕೋಟಿಂಗ್ ಆಗಿತ್ತೋ ಆನ್ ದ ಸರ್ಫೇಸ್ ಟರ್ನ್ಸ್ ಬ್ರೌನ್. ಸೊ ಬ್ರೌನ್ ಕಲರ್ಗೆ ಟರ್ನ್ ಆಗುತ್ತೆ. ಅಂದರೆ ಕಾಪರ್ ಆಕ್ಸೈಡ್ ಇದ್ದಿದ್ದು ಕಾಪರ್ ಆಗುತ್ತೆ. ವಾಟ್ ಈಸ್ ದ ಕಲರ್ ಆಫ್ ದ ಕಾಪರ್? ದ ಕಾಪರ್ ಈಸ್ ಬ್ರೌನ್ ಇನ್ ಕಲರ್. ಸರಿನಾ? ಕಾಪರ್ ಇತ್ತು, ಬ್ರೌನ್ ಕಲರ್ ಕಾಪರು ಬ್ಲ್ಯಾಕ್ ಆಯಿತು, ಬಿಕಾಸ್ ಕಾಪರ್ ಗೇನ್ಸ್ ಆಕ್ಸಿಜನ್ ಆ್ಯಂಡ್ ಬಿಕಮ್ ಕಾಪರ್ ಆಕ್ಸೈಡ್. When hydrogen is passed, copper oxide turns into the copper oxide, which is black in color, turns to copper because the black coating on the surface turns brown when hydrogen is passed. Because ಇಲ್ಲಿ so copper oxide reduce ಆಗ್ತಾ ಇದೆ, ಕಾಪರ್ ಅಂದರೆ ರಿಡಕ್ಷನ್ ರಿಯಾಕ್ಷನ್ ಆಗ್ತಾ ಇದೆ. So as it reduces, so copper oxide is reduced to copper. Therefore, the color of the copper oxide becomes brown color due to the formation of copper.
ಸೊ ಈ ರೀತಿ ನಾವು ಈ ಆ್ಯಕ್ಟಿವಿಟೀಸ್ಗಳನ್ನು ನೋಡ್ತಾ ಹೋಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. Those who are not subscribed, please subscribe my channel. Thank you.